ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆಗಳಾಗ್ತಾ ಇತ್ತು. ಸರ್ಕಾರ ಯಾಕೆ ಮೌನ ವಹಿಸಿದೆ? ಒಂದ್ ಕಡೆ ದ್ವಾರಕಾನಾಥ್ ಅವರು ಮತ್ತೆ ಗೋಪಾಲ್ ಗೌಡ್ರು ಕೂಡ SIT ರಚನೆ ಆಗಬೇಕು ಅನ್ನೋ ಆಗ್ರಹ ಮನವಿಯನ್ನ ಸರ್ಕಾರಕ್ಕೆ ಮಾಡಿದ್ರು. ಬಟ್ ಮೊನ್ನೆ ಸಿದ್ದರಾಮಯ್ಯ ಅವರು ಮಾತಾಡಿದಾಗ ಅವ್ರಿಗೆಲ್ಲ ಬಹುಶಃ ನಿರಾಸೆ ಆಗಿತ್ತು ಅಂತ ಅನ್ಸುತ್ತೆ. ಅಗತ್ಯತೆ ಕಂಡು ಬರ್ತಾ ಇಲ್ಲ SIT ಅಂತ. ಬಟ್ ಈಗ ಏಕಾಏಕಿ SIT ರಚನೆ ಆಗಿದೆ. ಇದಕ್ಕೆ ಕಾರಣಗಳನ್ನ ಸರ್ಕಾರ ಏನ್ ಕೊಟ್ಟಿದೆ, ಮತ್ತೆ ಯಾರೆಲ್ಲ ಈ ಟೀಮ್ ನಲ್ಲಿ ಇದ್ದಾರೆ, ಯಾವಾಗಿಂದ ತನಿಖೆಯನ್ನ ಆರಂಭ ಮಾಡ್ತಾರೆ, ನಿರೀಕ್ಷೆಗಳು? ಖಂಡಿತವಾಗ್ಲೂ ಶರ್ಮಿತಾ, ಇದು ಸಾಕಷ್ಟು ದೊಡ್ಡ ಮಟ್ಟದ ಬೆಳವಣಿಗೆ ಅಂತ ಹೇಳಬಹುದು. ಯಾಕಂದ್ರೆ ಧರ್ಮಸ್ಥಳದಲ್ಲಿ ಮಹಿಳೆಯರ ಅನುಮಾನಾಸ್ಪದ ಸಾವಾಗಿರ್ಬೋದು ಮತ್ತೆ ಊತಿಟ್ಟ ಶವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು ಕಳೆದ ಹಲವು ದಿನಗಳಿಂದನೂ ಕೂಡ. ಬಂದಂತ ಸರ್ಕಾರಗಳು ಕೂಡ ಅದ್ರ ಬಗ್ಗೆ ಗಮನವನ್ನು ವಹಿಸ್ತಾ ಇರಲಿಲ್ಲ. ಮತ್ತೆ ಈಗ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರವಾಗಿ ಸಹಜವಾಗಿಯೇ ಒಂದಷ್ಟು ಜನ ನಾಯಕರುಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮನವಿಯನ್ನು ಮಾಡಿಕೊಂಡಿದ್ರು. ಇದ್ರ ಬಗ್ಗೆ ಒಂದಷ್ಟು ಪ್ರಕರಣದ ಬಗ್ಗೆ ತನಿಖೆಯನ್ನ SITಗೆ ಕೊಡೋದ್ರ ಮುಖಾಂತರವಾಗಿ ಒಂದು ತನಿಖೆಯನ್ನ ಮಾಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಮನವಿಯನ್ನು ಮಾಡಿಕೊಂಡಿದ್ರು. ಮತ್ತೆ ಮುಖ್ಯಮಂತ್ರಿಗಳು ಕೂಡ ಇಲ್ಲ ಒಂದ್ ಕಡೆ ಮೈಸೂರು ಮಾತಾಡ್ತಾ ಇರೋ ಸಂದರ್ಭದಲ್ಲಿ ಈಗ SIT ಕೊಡುವಂತ ಅವಶ್ಯಕತೆ ಇಲ್ಲ, ಮತ್ತೆ ಯಾವ್ದಾದ್ರು ಒತ್ತಡ ಇದೆಯಾ ಅನ್ನೋ ಪ್ರಶ್ನೆಗೂ ಕೂಡ ಬಂದಂತ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಯಾವುದೇ ರೀತಿಯಿಂದ ಒತ್ತಡಕ್ಕೂ ಕೂಡ ಮಣಿಯೋದಿಲ್ಲ ಅನ್ನೋ ಸಂದೇಶವನ್ನು ಕೂಡ ಮುಖ್ಯಮಂತ್ರಿಗಳು ಕೊಟ್ಟಿದ್ರು. ಈಗ ದಿಢೀರಾಗಿ ಮಹತ್ವದ ಬೆಳವಣಿಗೆಯಲ್ಲಿ ಎಲ್ಲ ಒಂದ್ ಕಡೆ ಈಗ SIT ತನಿಖೆಯನ್ನ ರಚನೆಯನ್ನ ಮಾಡೋದ್ರ ಮುಖಾಂತರವಾಗಿ ಇದ್ರ ಬಗ್ಗೆ ತನಿಖೆಯನ್ನ ಮಾಡುವಂತ ನಿಟ್ಟಿನಲ್ಲಿ ಕೂಡ ರಾಜ್ಯ ಸರ್ಕಾರ ಆದೇಶವನ್ನು ಮಾಡಿದೆ. ಇದು ಮಹತ್ವದ ನಿರ್ಧಾರ ಅಂತ ಹೇಳ್ಬೋದು. ಈಗಾಗಲೇ SIT ತನಿಖೆ ಅಂದ್ರೆ 4 IPS ಅಧಿಕಾರಿಗಳನ್ನು ಒಳಗೊಂಡಂತೆ ಪ್ರಣವ್ ಮೋಹಂತಿ ಮತ್ತೆ ಅನುಚೇತ್ ಮತ್ತೆ ಸೌಮ್ಯಲತಾ ಸೇರಿದಂತೆ 4 IPS ಅಧಿಕಾರಿಗಳ ನೇಮಕದಲ್ಲಿ ಈಗಾಗಲೇ ಅಧಿಕಾರಿಗಳ ತಂಡ ಇರುವಂತದ್ದು. ಈ ಒಂದು ಅಧಿಕಾರಿಗಳು ಈಗಾಗಲೇ ಅಲ್ಲಿ ಧರ್ಮಸ್ಥಳದಲ್ಲಿ ಒಂದು ಕೇಸ್ ಕೂಡ ಪ್ರಕರಣ ಕೂಡ ದಾಖಲಾಗಿದೆ. ಅಲ್ಲಿ ಶವವನ್ನು ಊತಿಟ್ಟಂತ ಒಬ್ಬ ಈಗಾಗಲೇ ಪ್ರತ್ಯಕ್ಷವಾಗಿ ನಾನೇ ಶವ ಊತಿಟ್ಟಿದ್ದೇನೆ ಅನ್ನೋ ಮಾತನ್ನು ಕೂಡ ಹೇಳಿದ್ದಾನೆ. ಹೀಗಾಗಿ ಆ ಒಂದು ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಕೂಡ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಅಲ್ಲಿ ಕೋರ್ಟ್ ನಲ್ಲೂ ಕೂಡ ಅವರನ್ನ ಸಬ್ಮಿಟ್ ಮಾಡೋದ್ರ ಮುಖಾಂತರವಾಗಿ ಒಂದಷ್ಟು ಮಾಹಿತಿಗಳನ್ನು ಕೂಡ ಈಗಾಗಲೇ ಅಲ್ಲಿ ನ್ಯಾಯಾಧೀಶರ ಮುಂದೆ ಕೂಡ ಅವನು ವ್ಯಕ್ತಪಡಿಸಿರುವಂತದ್ದು. ಹೀಗಾಗಿ ಅಲ್ಲಿ ಕೋರ್ಟ್ ನಲ್ಲಿ ಆಗ್ತಿರುವಂತಹ ಬೆಳವಣಿಗೆ ಇಡೀ ರಾಜ್ಯದಲ್ಲಿ ಜೊತೆಗೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಇದ್ರ ಬಗ್ಗೆ ಒಂದ್ ರೀತಿ ತಾರ್ಕಿಕ ಅಂತ್ಯಕ್ಕೆ ಒಂದ್ ರೀತಿ ಈ ಒಂದು ಪ್ರಕರಣವನ್ನು ತೆಗೆದುಕೊಂಡು ಹೋಗಬೇಕು ಅನ್ನೋ ಒಂದು ಒತ್ತಡಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಮತ್ತೆ ರಾಜ್ಯ ಮಟ್ಟದಲ್ಲಿ ಆಗಿರ್ಬೋದು ಯಾವುದೇ ಒಂದು ವ್ಯಕ್ತಿಯ ಧ್ವನಿ ಆಗಿರುವಂತದ್ದು ಇದೇ ಒಂದು ವಿಚಾರ. ಅಂದ್ರೆ ಸೌಜನ್ಯ ಕೊಲೆ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ನ್ಯಾಯವನ್ನು ಕೊಡಬೇಕು ಅನ್ನುವಂಥದ್ದು. ಸೌಜನ್ಯ ಕೊಲೆ ಕೇಸ್ ಹೊರತುಪಡಿಸಿ ಒಂದಷ್ಟು ಜನ ಮಹಿಳೆಯರು ಕೂಡ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ, ಮತ್ತೆ ವಿದ್ಯಾರ್ಥಿಗಳು ಕೂಡ ಸಾವನ್ನಪ್ಪಿದ್ದಾರೆ ಅನ್ನೋ ವಿಚಾರ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ಇಂಥ ಸಂದರ್ಭದಲ್ಲಿ ಇಲ್ಲ ಒಂದ್ ಕಡೆ ರಾಜಕಾರಣಿಗಳು ಕೂಡ ಇದ್ರ ಬಗ್ಗೆ ಮೌನವನ್ನ ವಹಿಸಿದ್ರು. ಈಗ ಸರ್ಕಾರ ದಿಢೀರಾಗಿ ಈ ಒಂದು ಮಹತ್ವದ ಬೆಳವಣಿಗೆಯನ್ನ ನಿರ್ಧಾರವನ್ನು ಮಾಡಿರುವಂತದ್ದು ಬಹುಶಃ ಇಲ್ಲ ಒಂದ್ ಕಡೆ ಒತ್ತಡಕ್ಕೆ ಮಣಿದು ಅಂದ್ರೆ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಮತ್ತೆ ಎಲ್ಲೇ ಆದ್ರೂ ಕೂಡ ಚರ್ಚೆ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಬಹುತೇಕವಾಗಿ ಸಾರ್ವಜನಿಕರ ಅಭಿಪ್ರಾಯ ಇದ್ರ ಬಗ್ಗೆ ಒಂದು ತನಿಖೆಯನ್ನು ಆಗಬೇಕು ಅನ್ನುವಂಥದ್ದು. ಹಾಗಾಗಿನೇ ಒಂದು ಸಾರ್ವಜನಿಕರ ಒತ್ತಡಕ್ಕೆ ಮಣಿದು ರಾಜ್ಯ ಸರ್ಕಾರ ಈಗ ಒಂದು SIT ತನಿಖೆಯ ಮಾಡುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಆದೇಶವನ್ನ ಮಾಡಿದೆ. ನೋಡಬೇಕಾಗುತ್ತೆ ಬರುವಂತ ದಿನಗಳಲ್ಲಿ SIT ತನಿಖೆ ಯಾವ ರೀತಿಯಾಗಿ ಒಂದು ರೀತಿ ತನಿಖೆಯನ್ನ ಮಾಡುತ್ತೆ ಅಂತ ಅನ್ನುವಂಥದ್ದು. ಅದೇನೇ ಇದ್ರೂ ಕೂಡ ಈಗ ತನಿಖೆ ಮಾಡುವಂತ ಒಂದು ವಿಚಾರ ಇಲ್ಲ ಒಂದ್ ಕಡೆ ಸಾರ್ವಜನಿಕರು ಕೂಡ ಒಂದು ರೀತಿ ಸಂತೋಷದ ಒಂದು ವಿಚಾರ ಅಂತ ಹೇಳ್ಬೋದು. ಶರ್ಮಿತಾ, ಕೃಷ್ಣ, ಈ ಎಲ್ಲ ಆಗ್ರಹಗಳು, ಮನವಿಗಳು, ಆಕ್ರೋಶದ ಮಧ್ಯದಲ್ಲಿ ಈಗ SIT ರಚನೆಯಾಗಿದೆ. ಈಗ ತನಿಖಾ ಸಂಸ್ಥೆಗಳಿಗೆ ಕೊಟ್ಟಂತ ಸಂದರ್ಭದಲ್ಲಿ ಒಂದಿಷ್ಟು ಗಡುವುಗಳನ್ನ ಕೆಲವು ಸಂದರ್ಭದಲ್ಲಿ ಕೊಟ್ಟಿದ್ದಾರೆ. ಇದೀಗ ಹೈ ಪ್ರೊಫೈಲ್ ಕೇಸ್ ಅಂತ ಹೇಳ್ತಾ ಇದ್ರು ಕೂಡ ಪೊಲೀಸ್ ಇಲಾಖೆ ಮತ್ತೆ ರಾಜ್ಯ ಸರ್ಕಾರ ಯಾಕೆ ಮುತುವರ್ಜಿಯನ್ನ ವಹಿಸ್ತಾ ಇಲ್ಲ, ತುರ್ತಾಗಿ ಕ್ರಮಗಳನ್ನ ಅಥವಾ ಇನ್ವೆಸ್ಟಿಗೇಷನ್ ಅನ್ನ ಯಾಕೆ ನಡೆಸ್ತಿಲ್ಲ ಅಂತ ಹೇಳಿ ಸಾರ್ವಜನಿಕ ವಲಯದಲ್ಲಿ ಬಹು ದೊಡ್ಡ ಒಂದು ಸಂಶಯಕ್ಕೆ ಕಾರಣ ಆಗಿತ್ತು. ಏನಾದ್ರೂ ಪ್ರಭಾವ ಯಾರಾದ್ರೂ ಬೀರ್ತಾ ಇದ್ದಾರಾ, ಈ ಪ್ರಕರಣವನ್ನ ಮುಚ್ಚಾಕುವಂತ ನಿಟ್ಟಿನಲ್ಲಿ ಪ್ರಯತ್ನಗಳಾಗ್ತಾ ಇದೆಯಾ? ಸೊ ಈ ತರದೆಲ್ಲ ಅನುಮಾನಗಳ ಮಧ್ಯದಲ್ಲಿ ಏನಾದ್ರೂ ಗಡುವು ಅಂತ ಕೊಟ್ಟಿದ್ದಾರಾ, ಯಾವಾಗ ಇನ್ವೆಸ್ಟಿಗೇಷನ್ ಮುಗಿಸ್ಬೇಕು, ವರದಿ ಸಲ್ಲಿಕೆ ಮಾಡಬೇಕು ಅಂತ? ಶರ್ಮಿತಾ, ಈಗಷ್ಟೇ ತನಿಖೆ ಆದೇಶ ಆಗಿದೆ. ತನಿಖೆ ಪತ್ರದಲ್ಲಿ ಇಂತಿಷ್ಟು ಕಾಲಾವಧಿಗಳನ್ನ ರಾಜ್ಯ ಸರ್ಕಾರ ನಿಗದಿಯನ್ನ ಮಾಡಿಲ್ಲ. ಬದಲಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ರೀತಿ ಏನೋ ಈ ಒಂದು ವಿಚಾರ ಬಗ್ಗೆ ಅಂದ್ರೆ ಅಲ್ಲಿ ಶವಗಳನ್ನು ಊತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರೀಯ ಮಟ್ಟದಲ್ಲಿ ಏನು ಮಾಧ್ಯಮ ದೊಡ್ಡ ಮಟ್ಟದಲ್ಲಿ ಪ್ರಸಾರವಾಗಿತ್ತು, ಒಂದಷ್ಟು ತಲೆಬುರುಡೆಗಳು ಕೂಡ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಕೂಡ ಒಂದು ಮಾಧ್ಯಮ ವರದಿ ಬಿತ್ತರ ಆಗಿತ್ತು. ಹಾಗಾಗಿನೇ ಅದಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಚರ್ಚೆ ಆಗದಂತ ಸಂದರ್ಭದಲ್ಲಿ ತನಿಖೆಯನ್ನ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿನೇ ಈಗ ರಾಜ್ಯ ಸರ್ಕಾರ ಈ ಒಂದು ನಿಲುವನ್ನ ತೆಗೆದುಕೊಂಡಿರುವಂತದ್ದು. ಬಹುಶಃ ಇಂತಿಷ್ಟು ದಿನಗಳನ್ನ ಕಾಲಮಿತಿ ರಾಜ್ಯ ಸರ್ಕಾರ ನಿಗದಿಯನ್ನ ಮಾಡಿಲ್ಲ. ಅದೇ 4 ಹಿರಿಯ IPS ಅಧಿಕಾರಿಗಳನ್ನು ಒಳಗೊಂಡಂತೆ ಈಗ ಪ್ರಕರಣವನ್ನ ಆದೇಶವನ್ನು SITಗೆ ಕೊಟ್ಟಿರುವಂತದ್ದು. ನೋಡಬೇಕಾಗುತ್ತೆ SIT ಅಧಿಕಾರಿಗಳು ಕೂಡ ಈಗ ಆದೇಶ ಆದ ಕೂಡಲೇ ಅಲ್ಲಿ ಧರ್ಮಸ್ಥಳದಲ್ಲೂ ಕೂಡ ಒಂದು ಕೇಸ್ ಕೂಡ ದಾಖಲಾಗಿದೆ. ಮತ್ತೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆಗಳಾಗಿದೆ ಅದ್ರ ಬಗ್ಗೆ ಕಲೆ ಹಾಕುವಂತದ್ದು. ಮತ್ತೆ ಈಗಾಗಲೇ ಎಲ್ಲೋ ಒಂದ್ ಕಡೆ ಆ ಒಂದು ವ್ಯಕ್ತಿ ಅಂದ್ರೆ ಶವಗಳನ್ನು ಊತಿಟ್ಟಂತ ವ್ಯಕ್ತಿ ಕೂಡ ಎಲ್ಲೋ ಒಂದ್ ಕಡೆ ಈಗಾಗಲೇ ಅಲ್ಲಿ ನಾನೇ ಊತಿಟ್ಟಿದ್ದೇನೆ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಹಾಗಾಗಿನೇ ಅಲ್ಲಿ ಅವನು ಹೇಳಿಕೆ ಕೊಟ್ಟಂತ ಸಂದರ್ಭದಲ್ಲೂ ಕೂಡ ಅಲ್ಲಿ ಸೀರಿಯಸ್
ಆಗಿ ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಕೂಡ ತನಿಖೆಯನ್ನ ಮಾಡ್ತಾ ಇಲ್ಲ ಅನ್ನೋರ್ಗೂ ಕೂಡ ಒಂದ್ ರೀತಿ ಆಕ್ಷೇಪ ಕೂಡ ವಿರೋಧ ಕೂಡ ಅಂದ್ರೆ ಒಂದ್ ರೀತಿ ಟೀಕೆಗಳು ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಹಾಗಾಗಿನೇ ಒಂದು ಸಮಗ್ರವಾದಂತಹ ತನಿಖೆ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿನೇ ರಾಜ್ಯ ಸರ್ಕಾರ ಈಗ ಎಸ್ಐಟಿ ಒಂದು ತಂಡವನ್ನ ರಚನೆಯನ್ನ ಮಾಡಿರುವಂತದ್ದು. ರಚನೆ ಮಾಡಿದ ಬಳಿಕವಾಗಿ ಎಸ್ಐಟಿ ಅಧಿಕಾರಿಗಳು ಅಲ್ಲಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ಕ್ರಮವನ್ನು ವಹಿಸುತ್ತೆ ಅನ್ನೋದು ಕೂಡ ಈಗಾಗಲೇ ಸಾಕಷ್ಟು ಕುತೂಹಲಕ್ಕೆ ಏನ್ ಮಾಡಿಕೊಡುವಂತದ್ದು. ಈಗ ತಾನೇ ರಾಜ್ಯ ಸರ್ಕಾರ ಮಾಡಿರುವಂತಹ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಒಂದ್ ರೀತಿ ಪ್ರಕರಣಕ್ಕೆ ಈಗಲಾದ್ರೂ ಕೂಡ ನ್ಯಾಯ ಸಿಗಬಹುದು ಅನ್ನೋ ನಿರೀಕ್ಷೆಯಲ್ಲಿ ಈಗ ರಾಜ್ಯದ ಜನರು ಈಗ ಇರುವಂತದ್ದು. ಶರ್ಮಿತಾ, ಕೃಷ್ಣ, ಮತ್ತೊಂದು ಮೇಜರ್ ವಿಷಯ ಅಂತಂದ್ರೆ ಈಗ SIT ರಚನೆ ಒಂದ್ ಕಡೆ ಆಗಿದೆ, ಹೌದು. ಮತ್ತೊಂದು ಕಡೆ ಒಬ್ಬ ವ್ಯಕ್ತಿ ಬಂದು 10 ವರ್ಷ ಆದ್ಮೇಲೆ ತನಿಖೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ, ನಾನು 100 ಶವಗಳನ್ನ ಹೂತಿಟ್ಟಿದ್ದೀನಿ, ನಾನು ಅದನ್ನ ತೋರ್ಸೋಕ್ ರೆಡಿ ಇದ್ದೀನಿ ಅಂತ ಕೋರ್ಟ್ಗೆ ಬಂದು ಸ್ಟೇಟ್ಮೆಂಟ್ ಕೊಟ್ಟ ಮೇಲೂ ಕೂಡ ಪೊಲೀಸರು ಯಾಕೆ ಕಾರ್ಯಪ್ರವೃತ್ತರಾಗ್ತಾ ಇಲ್ಲ? ಆತನನ್ನು ಕರ್ಕೊಂಡು ಹೋಗಿ ಎಲ್ಲಿ ಹೂತಿಟ್ಟಿದ್ಯಪ್ಪ ತೋರ್ಸು ಅಂತ ಯಾಕೆ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಿಲ್ಲ ಅಂತ ಹೇಳಿ ಸಾರ್ವಜನಿಕರು ಕೂಡ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಇವತ್ತಿಗೂ ಕೂಡ. ಅಂದ್ರೆ ಅಲ್ಲಿನ ಪೊಲೀಸ್ ಹೇಳ್ತಿರೋದು ಆತ ಕೋರ್ಟ್ಗೆ ಡೈರೆಕ್ಟ್ ಆಗಿ ಹೋಗಿ ತನ್ನ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರೋದ್ರಿಂದ ಕೋರ್ಟ್ ಮುಖಾಂತರ ನಮಗೆ ನಿರ್ದೇಶನ ಬರಬೇಕು ಅಂತ ಹೇಳಿ. ಈಗ SIT ಏನ್ ಮಾಡುತ್ತೆ? ಖಂಡಿತವಾಗ್ಲೂ ಶರ್ಮಿತಾ, ಈಗಾಗಲೇ ಎಲ್ಲ ಒಂದ್ ಕಡೆ ಅಧಿಕಾರಿಗಳಿಗೂ ಕೂಡ ಏನಾದ್ರೂ ಒತ್ತಡ ಇದೆಯಾ ಅನ್ನೋ ಒಂದು ಪ್ರಶ್ನೆ ಸಹಜವಾಗಿ ಮೂಡ್ತಾ ಇತ್ತು. ಮತ್ತೆ ಸಾರ್ವಜನಿಕರು ಕೂಡ ಇದನ್ನ ಪ್ರಶ್ನೆಯನ್ನ ಮಾಡ್ತಾ ಇದ್ರು, ಯಾವ್ದಾರೋ ಒಂದು ಒತ್ತಡಕ್ಕೆ ಮಣಿದು ಪೊಲೀಸರು ಒಂದ್ ರೀತಿ ಸಮಗ್ರವಾಗಿ ತನಿಖೆಯನ್ನ ಮಾಡ್ತಾ ಇಲ್ವಾ ಅನ್ನೋದು. ಸಹಜವಾಗಿನೇ ಈ ರೀತಿಯಂತ ಅನುಮಾನಗಳು ಮತ್ತೆ ಚರ್ಚೆಗಳು ಹುಟ್ಟಾಗ್ತಂತ ಸಂದರ್ಭದಲ್ಲಿ ಸಂಬಂಧಪಟ್ಟಂತ ರಾಜ್ಯ ಸರ್ಕಾರ ಕೂಡ ಹೊಣೆಯನ್ನು ಹೊತ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ಜವಾಬ್ದಾರಿಯುತ ಸರ್ಕಾರ ಒಂದು ಜವಾಬ್ದಾರಿಯುತವಾಗಿ ನಡ್ಕೊಳ್ಬೇಕಾಗತ್ತೆ. ಹಾಗಾಗಿನೇ ಈಗ SIT ತಂಡವನ್ನ ರಚನೆಯನ್ನ ಮಾಡಿದ್ರೆ ಅಲ್ಲಿ ಅಧಿಕಾರಿಗಳು ಕೂಡ ಕೊನೆಗೆ ಸರ್ಕಾರ ಒಂದ್ ರೀತಿ ಪೊಲೀಸ್ ಅಧಿಕಾರಿಗಳ ಪರವಾಗಿ ನಿಂತ್ಕೊಂಡಿದೆ, ತನಿಖೆಗೂ ಕೂಡ ಒಂದ್ ರೀತಿ ಫುಲ್ ಫ್ರೀಡಮ್ ಅನ್ನ ಕೊಟ್ಟಿದೆ ಅನ್ನೋ ಸಂದೇಶ ಕೂಡ ಹೋಗುತ್ತೆ. ಹಾಗಾಗಿನೇ ಈಗ SIT ಅಧಿಕಾರಿಗಳ ತಂಡವನ್ನ ರಾಜ್ಯ ಸರ್ಕಾರ ಮಾಡಿರುವಂತದ್ದು. ಮತ್ತೆ ರಾಜ್ಯ ಸರ್ಕಾರಕ್ಕೂ ಕೂಡ ಒಂದು ಒತ್ತಡ ಇತ್ತು, ಈ ಎಲ್ಲ ಒಂದ್ ಕಡೆ ಇದನ್ನ ಮುಚ್ಚಿ ಹಾಕ್ಬೋದು, ಒಂದ್ ರೀತಿ ಪೊಲೀಸ್ ಅಧಿಕಾರಿಗಳು ತನಿಖೆಯನ್ನ ಮಾಡೋದಿಲ್ಲ ಸಮರ್ಪಕವಾಗಿ, ಕೊನೆಗೆ ಸೌಜನ್ಯ ಕೊಲೆ ಕೇಸ್ಗೂ ಕೂಡ ಅಂತಿಮವಾಗಿ ನ್ಯಾಯ ಸಿಗಲ್ಲ ಅನ್ನೋದು ಕೂಡ ಹೇಳಲಾಗ್ತಾ ಇತ್ತು. ಒಂದಷ್ಟು ಜನ ಸಾಮಾಜಿಕ ಹೋರಾಟಗಾರರು ಕೂಡ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಕೂಡ ಮಾಡ್ತಾ ಇದ್ರು. ಹೋರಾಟ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಕೂಡ ಈ ಒಂದು ಪ್ರಕರಣ ಕೂಡ ಡೈವರ್ಟ್ ಆಗ್ತಾ ಇತ್ತು. ಮತ್ತೆ ಇದನ್ನ ಯಾವುದೇ ಕಾರಣಕ್ಕೂ ಕೂಡ ಇದು ಕೊಲೆ ಅಲ್ಲ ಮತ್ತೆ ನಾರ್ಮಲ್ ಅನ್ನೋ ಒಂದು ಬೇರೆ ಬೇರೆ ವಿಚಾರಗಳು ಕೂಡ ಹೇಳಲಾಗ್ತಾ ಇತ್ತು. ಮತ್ತೆ ಆ ರೀತಿಯಾದಂತಹ ಪ್ರಕರಣಗಳು ಕೂಡ ಇಲ್ಲೊಂದ್ ಕಡೆ ಧರ್ಮಸ್ಥಳದಲ್ಲಿ ಭಾಗದಲ್ಲಿ ನಡೀತಾ ಇಲ್ಲ ಅನ್ನೋ ವಿಚಾರಗಳು ಕೂಡ ಕೇಳಿ ಬರ್ತಾ ಇತ್ತು. ಹಾಗಾಗಿನೇ ಈಗ ಎಲ್ಲದಕ್ಕೂ ಕೂಡ ಒಂದು ಗೊಂದಲಕ್ಕೆ ತೆರಳಿಬೇಕು ಅನ್ನೋ ನಿಟ್ಟಿನಲ್ಲೇ ರಾಜ್ಯ ಸರ್ಕಾರ ಈಗ ಮಹತ್ವದ ನಿರ್ಣಯವನ್ನ ಅಂದ್ರೆ ಈಗ SIT ತನಿಖೆಯನ್ನ ಆದೇಶವನ್ನ ಮಾಡಿದೆ. ಈಗ ಹಿರಿಯ IPS ಅಧಿಕಾರಿಗಳ ತಂಡ ಆದೇಶದ ಪ್ರತಿಯನ್ನ ತೆಗೆದುಕೊಂಡು ಅಂತಿಮವಾಗಿ ಅಂದ್ರೆ ಈಗಲಿಂದನೇ ಆದೇಶ ಆದ ಕೂಡಲೇ ಅಧಿಕಾರಿಗಳು ಒಂದ್ ರೀತಿ ಅಲ್ಲಿ ಸ್ಥಳಕ್ಕೆ ಭೇಟಿ ಕೊಟ್ಟು ಅಥವಾ ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ಬೆಂಗಳೂರಿಗೆ ಕರೆಸಿಕೊಂಡು ಪ್ರಾಥಮಿಕವಾದಂತಹ ವರದಿಯನ್ನ ತೆಗೆದುಕೊಂಡು ಅಂತಿಮವಾಗಿ ಅಲ್ಲಿ ಏನ್ ಬೆಳವಣಿಗೆಗಳಾಗಿದ್ದಾವೆ ಅದರ ಬಗ್ಗೆ ಕೂಡ ಸಮಗ್ರವಾಗಿ ಮಾಹಿತಿಯನ್ನು ತೆಗೆದುಕೊಂಡು ಅಂತಿಮವಾಗಿ ಒಂದು ಮಾಹಿತಿ ಆಧಾರದ ಮೇಲೆ ಮುಂದಿನ ದಿನಗಳಲ್ಲಿ ತನಿಖೆಯನ್ನು ಮುಂದುವರಿಸುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಸೂಚನೆಯನ್ನು ಕೊಟ್ಟಿರುವಂತದ್ದು. ಮತ್ತೆ ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಕೂಡ ಈ ಒಂದು ಪ್ರಕರಣದಲ್ಲಿ ಮೌನವನ್ನು ವಹಿಸಿದ್ರು. ಮತ್ತೆ ಪ್ರತಿಪಕ್ಷ ನಾಯಕರಾಗಿರ್ತಕ್ಕಂಥ ಬಿಜೆಪಿ ನಾಯಕರು ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಕೂಡ ಮಾತಾಡೋದಕ್ಕೆ ಹಿಂದಟ್ಟನ್ನ ಆಗ್ತಾ ಇದ್ರು. ಯಾಕಂದ್ರೆ ಧರ್ಮಸ್ಥಳ ಅನ್ನೋ ಒಂದು ವಿಚಾರ ಅದು ಬೇರೆ ಬೇರೆ ರೀತಿಯಾದಂತಹ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿನೇ ಇಷ್ಟು ದಿನಗಳ ಕಾಲ ಬಿಜೆಪಿ ನಾಯಕರು ಕೂಡ ಸೈಲೆಂಟ್ ಆಗಿ ಇದ್ರು. ಮತ್ತೆ ಈಗಾಗಲೇ ಕಾಂಗ್ರೆಸ್ ನಾಯಕರು ಕೂಡ ಮುಖ್ಯಮಂತ್ರಿಗಳು ಅಂದ್ರೆ ಅನಿವಾರ್ಯ ಇಲ್ಲ ಈ SIT ರಚನೆ ಮಾಡುವಂತ ನಿಟ್ಟಿನಲ್ಲಿ, ಆದರೆ ಯಾರ ಒತ್ತಡಕ್ಕೂ ಕೂಡ ಮಣಿಯೋದಿಲ್ಲ ಅನ್ನೋ ಒಂದು ಸಂದೇಶನ ಕೊಟ್ಟಿದ್ರು. ಹೀಗಾಗಿ ಅಂತಿಮವಾಗಿ ಮುಖ್ಯಮಂತ್ರಿಗಳು ಮಾತು ಕೊಟ್ಟಂತೆ ಈಗ SIT ತನಿಖೆಯನ್ನ ಮಾಡಿದರೆ ತನಿಖೆಯ ಬಳಿಕವಾಗಿ ಅಂದ್ರೆ ಪೊಲೀಸ್ ಅಧಿಕಾರಿಗಳು ಅಲ್ಲಿ ಏನೋ ಹಿರಿಯ ಪೊಲೀಸ್ ಅಧಿಕಾರಿಗಳ ತಂಡ ಅಲ್ಲಿ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಅಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನು ತೆಗೆದುಕೊಂಡು ವರದಿ ಆಧರಿಸಿ ಯಾರೆಲ್ಲ ಈಗಾಗಲೇ ಅಲ್ಲಿ ಶವ ಹುಟ್ಟಿ ತಂಡ ವ್ಯಕ್ತಿ ಕೂಡ ನಾನೇ ಅನ್ನೊಂದು ಹೇಳಿಕೆಯನ್ನು ಕೊಟ್ಟಿದ್ದೇನೆ ಅವನನ್ನು ಕೂಡ ವಿಚಾರಣೆ ಮಾಡುವಂತದ್ದು. ಮತ್ತೆ ಅಲ್ಲಿ ನ್ಯಾಯಾಧೀಶರಿಂದ ಏನು ಅಲ್ಲಿ ನ್ಯಾಯಾಲಯದಲ್ಲಿ ಏನ್ ಬೆಳವಣಿಗೆಗಳಾಗಿದೆ ಅದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ತೆಗೆದುಕೊಂಡು ಅಂತಿಮವಾಗಿ ವರದಿಯನ್ನ ತಿಳಿದುಕೊಂಡು ತನಿಖೆಯನ್ನ ಮಾಡೋದ್ರ ಮುಖಾಂತರವಾಗಿ ರಾಜ್ಯ ಸರ್ಕಾರಕ್ಕೆ ಕೊಡುತ್ತೆ. ರಾಜ್ಯ ಸರ್ಕಾರ ಅಂತಿಮವಾಗಿ ಇದ್ರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಂದೆ ಯಾವ ರೀತಿಯಿಂದ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಆಲೋಚನೆಗೆ ಮುಂದಾಗಿರುವಂತದ್ದು. ಶರ್ಮಿತಾ, ಈಗ ಆ ವ್ಯಕ್ತಿಯೊಬ್ರು ಬರ್ತಾರೆ ಧರ್ಮಸ್ಥಳದಲ್ಲಿ 100 ಶವ ಹೂತಿಟ್ಟಿದ್ದೀನಿ ಅಂತ, ಸೊ ಆತನ ಬಗ್ಗೆ ಪೊಲೀಸರಿಗೆ ಒಂದಿಷ್ಟು ಅನುಮಾನಗಳು ಕಾಡ್ತಾ ಇರೋದು. ಆತ ಸ್ಟೇಟ್ಮೆಂಟ್ ಏನೋ ಕೊಟ್ಟಿದ್ದಾನೆ, ಆತ ಅಪ್ಸ್ಕ್ಯಾಂಡ್ ಆದ್ರೆ ಮುಂದೆ ನಾವೇನು ಮಾಡೋದು, ಜೊತೆಗೆ ಆತನಿಗೆ ಮಂಪರು ಪರೀಕ್ಷೆಗೂ ಒಳಪಡಿಸಬೇಕು ಅನ್ನೋ ಆಗ್ರಹಗಳು ಏನು ಕೇಳಿ ಬರ್ತಾ ಇತ್ತು. ಆತನಿಗೆ ಸೂಕ್ತ ರೀತಿಯಲ್ಲಿ ಭದ್ರತೆ ನೀವು ಫಸ್ಟ್ ಕೊಡಿ ಅಂತಾನೂ ಕೂಡ ಜನರೇ ಹೇಳ್ತಾ ಇದ್ರು. ಯಾಕಂದ್ರೆ ಈ ಕೇಸಲ್ಲಿ ಒಂದಿಷ್ಟು ಪ್ರಭಾವಿಗಳ ಕೈವಾಡ ಇರಬಹುದು. ಆ ನಿಟ್ಟಿನಲ್ಲಿ ಆತನಿಗೆ ರಕ್ಷಣೆ ಈಗ ಬಹಳ ಮುಖ್ಯವಾಗುತ್ತೆ, ಕೇಸ್ ತಿರುಚುವಂತ ಪ್ರಯತ್ನಗಳು ಆಗಬಹುದು ಅಂತೇಳಿ. ಸೊ ಈ ನಿಟ್ಟಿನಲ್ಲಿ ಆತನ ಭದ್ರತೆಗೆ ಸಂಬಂಧಪಟ್ಟಂತೆ ಏನಾದರೂ ಮಾಹಿತಿ?
ಖಂಡಿತವಾಗ್ಲೂ ಶರ್ಮಿತಾ, ಈಗ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SIT ತನಿಖೆಯನ್ನು ರಾಜ್ಯ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಂಡಿದೆ. ನೀವು ಹೇಳಿದಂಗೆ ಬರುವಂತ ದಿನಗಳಲ್ಲಿ ಏನು ಶಾವು ತಿಟ್ಟಂತ ವ್ಯಕ್ತಿ ಏನಿದ್ದಾನೆ ಆ ವ್ಯಕ್ತಿಗೆ ಎಲ್ಲ ಒಂದ್ ಕಡೆ ಬೇರೆ ರೀತಿಯಂತ ಪ್ರಾಣಕ್ಕೆ ಕುತ್ತಿದೆ ಅನ್ನೋದು ಕೂಡ ಅಲ್ಲಿ ಚರ್ಚೆ ಆಗ್ತಾ ಇದೆ. ಹೀಗಾಗಿ ಅವರಿಗೆ ಭದ್ರತೆಯನ್ನು ಕೊಡುವಂತದ್ದು ಮತ್ತೆ ಭದ್ರತೆ ಜೊತೆಗೆ ಅವ್ರನ್ನ ನ್ಯಾಯಾಲಯಕ್ಕೆ ಕರೆಸ್ಕೊಂಡ್ಬಂದು ಅಲ್ಲಿ ಏನು ವಿಚಾರಣೆ ಮಾಡುವಂತದ್ದು, ಹೀಗೆ ಒಂದಷ್ಟು ಆಲೋಚನೆ ಕೂಡ ರಾಜ್ಯ ಸರ್ಕಾರ ಮಾಡಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತ ಒಂದು ಸೂಚನಾ ಕ್ರಮಗಳನ್ನು ಕೂಡ ವಹಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಗೃಹ ಇಲಾಖೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಸೂಚನೆಯನ್ನು ಕೊಟ್ಟಿರುವಂತದ್ದು. ಈಗ ತಾನೇ SIT ತನಿಖೆಯನ್ನ ರಾಜ್ಯ ಸರ್ಕಾರ ಆದೇಶವನ್ನು ಮಾಡಿದೆ. ಯಾವ ರೀತಿ ತನಿಖೆಯನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಸಂಬಂಧಪಟ್ಟಂತ ಸಚಿವರುಗಳು ಮತ್ತೆ ಮುಖ್ಯಮಂತ್ರಿಗಳು ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದನ್ನು ಕೂಡ ಹೇಳಲಾಗ್ತಾ ಇದೆ. ಹೀಗಾಗಿ ಒಂದು ಸೂಚನೆಯ ಆಧಾರದ ಮೇಲೆ ಬರುವಂತ ದಿನಗಳಲ್ಲಿ ನೀವು ಹೇಳಿದಂಗೆ ಆ ವ್ಯಕ್ತಿಗೆ ಒಂದು ರೀತಿ ಭದ್ರತೆಯನ್ನು ಕೊಡುವಂತದ್ದು, ಮತ್ತೆ ಅಲ್ಲಿ ಏನು ಅಲ್ಲಿ ಕೇಸ್ ಏನು ಪ್ರಕರಣ ದಾಖಲಾಗಿದೆ, ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಮಾಹಿತಿಯನ್ನು ಕಲೆ ಹಾಕಿ ಮುಂದೆ ಯಾವೆಲ್ಲ ಅಂದ್ರೆ ಅಲ್ಲಿ ಬೇರೆ ಅಲ್ಲಿ ಸ್ಥಳೀಯರು ಕೂಡ ಬೇರೆ ರೀತಿಯಂತ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಅವ್ರನ್ನು ಕೂಡ ವಿಚಾರಣೆ ಒಳಪಡಿಸುವಂತದ್ದು ಮತ್ತೆ ಅವರಿಂದ ಕೂಡ ಮಾಹಿತಿಯನ್ನು ತೆಗೆದುಕೊಳ್ಳುವಂತದ್ದು. ಮಾಹಿತಿ ಆಧಾರದ ಮೇಲೆ ಬರುವಂತ ದಿನಗಳಲ್ಲೂ ಕೂಡ ಮತ್ತಷ್ಟು ತನಿಖೆಯನ್ನ ಮುಂದುವರಿಸುವ ನಿಟ್ಟಿನಲ್ಲಿ ಕೂಡ SIT ಅಧಿಕಾರಿಗಳು ಕ್ರಮವನ್ನು ವಹಿಸುವಂತ ಸಾಧ್ಯತೆ ಇರುವಂತದ್ದು. ಶರ್ಮಿತಾ, ಈಗ ಯಾವ್ಯಾವ ಪ್ರಕರಣ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಕೃಷ್ಣ, ಯಾಕಂದ್ರೆ ಮಹಿಳಾ ಆಯೋಗ ಈ ತನಿಖೆಗೆ ಸ್ವಲ್ಪ ಚುರುಕನ್ನ ಮುಟ್ಟಿಸುತ್ತೆ. ಯಾಕಂದ್ರೆ ಕಳೆದ 20 ವರ್ಷಗಳಿಂದ ಆ ಭಾಗದಲ್ಲಿ ಯಾವೆಲ್ಲ ಮಹಿಳೆಯರು ಯುವತಿಯರು ಮಿಸ್ಸಿಂಗ್ ಇದ್ದಾರೆ, ಯಾರ ಮೇಲೆ ಲೈಂಗಿಕವಾಗಿ ದೌರ್ಜನ್ಯ ಆಗಿದೆ, ಅತ್ಯಾಚಾರ ಕೊಲೆ ಪ್ರಕರಣಗಳು ನಡೆದಿದೆ, ಈ ಬಗ್ಗೆ ಮಾಹಿತಿ ಕೊಡಿ ಅಂತ ಪೊಲೀಸ್ ಇಲಾಖೆಗೆ ಒಂದು ಮನವಿ ಪತ್ರವನ್ನ ಕೊಟ್ಟಿರ್ತಾರೆ. ಅಂದ್ರೆ ಪರ್ಟಿಕ್ಯುಲರ್ ಆಗಿ SIT ಏನ್ ರಚನೆ ಆಗಿದೆ ಅದರಲ್ಲಿ ಯಾವ್ಯಾವ ಕೇಸಸ್ ಮತ್ತೆ ಎಷ್ಟು ವರ್ಷದಿಂದ ತನಿಖೆ ಆಗ್ಬೇಕು ಅದ್ರ ಬಗ್ಗೆ ಏನಾದ್ರೂ ಮೆನ್ಷನ್ ಮಾಡಿದಾರಾ? ಶರ್ಮಿತಾ, ನಾನು ಆಗ್ಲೇ ಹೇಳಿದಂಗೆ ಇಂತಿಷ್ಟು ದಿನಗಳ ಕಾಲ ರಾಜ್ಯ ಸರ್ಕಾರ ಏನು ಅಲ್ಲಿ ನಿಗದಿಯನ್ನ ಮಾಡಿಲ್ಲ. ಯಾಕಂದ್ರೆ ಈ ಒಂದು ಪ್ರಕರಣ ಅನ್ನುವಂಥದ್ದು ಕೇವಲ ನಿನ್ನೆ ಮೊನ್ನೆ ನಡೆದಂತ ಪ್ರಕರಣ ಅಲ್ಲ, ಕಳೆದ ವರ್ಷನೂ ನಡೆದಂತ ಪ್ರಕರಣ ಇಲ್ಲ, ತುಂಬಾ ಹಳೆ ವರ್ಷದಂತ ಘಟನೆ. ಹಾಗಾಗಿನೇ ಇದ್ರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ತನಿಖೆಯನ್ನ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರವಾಗಿನೇ ಈಗಿರ್ತಕ್ಕಂಥ ಆದೇಶದಲ್ಲಿ ಇಂತಿಷ್ಟು ದಿನಗಳ ಕಾಲ ನಿಗದಿಯನ್ನ ರಾಜ್ಯ ಸರ್ಕಾರ ಏನು ಗಡುವನ್ನ ಕೊಟ್ಟಿಲ್ಲ. ಬದಲಾಗಿ ಇದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಕ್ಷಿಪ್ತವಾಗಿ ಸಮಗ್ರವಾಗಿ ತನಿಖೆಯನ್ನ ಮಾಡಿ ವರದಿಯನ್ನ ಅಂತಿಮವಾಗಿ ಕೊಡಬೇಕು ಅನ್ನೋ ಒಂದು ಸೂಚನೆಯನ್ನ ರಾಜ್ಯ ಸರ್ಕಾರ ಕೊಟ್ಟಿರುವಂತದ್ದು. ಈಗಾಗಲೇ ನೀವು ಹೇಳಿದಂಗೆ ಮಹಿಳಾ ಆಯೋಗ ಕೂಡ ಇದರ ಬಗ್ಗೆ ಮಧ್ಯಪ್ರವೇಶವನ್ನು ಮಾಡಿರುವಂತದ್ದು. ಯಾಕಂದ್ರೆ ಮಹಿಳೆಯರ ವಿಚಾರ ಮೇಲೆ ಈ ರೀತಿಯ ದೊಡ್ಡ ಪ್ರಕರಣ ಮಹಿಳೆ ವಿರುದ್ಧವಾಗಿ ಈ ರೀತಿಯ ಪ್ರಕರಣ ಕೇಳಿ ಬಂದಂತ ಸಂದರ್ಭದಲ್ಲಿ ಮಹಿಳಾ ಆಯೋಗ ಕೂಡ ಮಧ್ಯಪ್ರವೇಶವನ್ನು ಮಾಡಿ ರಾಜ್ಯ ಸರ್ಕಾರಕ್ಕೂ ಕೂಡ ಒಂದು ಪತ್ರವನ್ನು ಬರೆದಿದ್ರು. ಪತ್ರದ ಮೇರೆಗೆ ಮುಖ್ಯಮಂತ್ರಿಗಳು ಕೂಡ ಅದರ ಬಗ್ಗೆ ಆಲೋಚನೆ ಮಾಡಿ ಈಗ SIT ತನಿಖೆ ಮಾಡುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿರುವಂತದ್ದು. ಈ ಹಿಂದೆ ಮಹಿಳೆಯರ ಮೇಲೆ ದೌರ್ಜನ್ಯ ಪ್ರಕರಣ ಆದಂತ ಸಂದರ್ಭದಲ್ಲಿ ಕೂಡಲೇ ರಾಜ್ಯ ಸರ್ಕಾರ ಕ್ರಮವನ್ನು ವಹಿಸ್ತಾ ಇತ್ತು. ಆದ್ರೆ ಎಲ್ಲ ಒಂದ್ ಕಡೆಗೆ ಧರ್ಮಸ್ಥಳದಲ್ಲಿ ನಡೆದಂತ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದ್ರು ಕೂಡ, ವಿರೋಧ ವ್ಯಕ್ತ ಆಗ್ತಾ ಇದ್ರು ಕೂಡ ರಾಜ್ಯ ಸರ್ಕಾರ ಇದುವರೆಗೂ ಕೂಡ ಗಮನವನ್ನು ವಹಿಸಿರಲಿಲ್ಲ. ಅಂತಿಮವಾಗಿ ಈಗ ಅಲ್ಲಿ ಸಾಕು ಒಂದು ಮಹಿಳೆ ಇಲ್ಲ, ಎರಡು ಮಹಿಳೆ ಇಲ್ಲ, ಸಾಕಷ್ಟು ಮಹಿಳೆಯರ ಮೇಲೂ ಕೂಡ ಅಲ್ಲಿ ದೌರ್ಜನ್ಯ ಆಗಿದೆ, ಮತ್ತೆ ಅಲ್ಲಿ ಕೊಲೆಗಳಾಗಿದೆ ಅನ್ನೊಂದು ವಿಚಾರ ಅಲ್ಲಿ ಆ ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಮತ್ತೆ ಸ್ವತಃ ಕೇರಳ ಸರ್ಕಾರ ಕೂಡ ಇದ್ರ ಬಗ್ಗೆ ಮುತುವರ್ಜಿಯನ್ನು ವಹಿಸೋದ್ರ ಮುಖಾಂತರವಾಗಿ ಅಲ್ಲಿ ಒಂದು ವರದಿಯನ್ನ ಮಾಡುವಂತದ್ದು, ಮತ್ತೆ ಈ ರೀತಿಯಾಗಿ ಕರ್ನಾಟಕದಲ್ಲಿ ಆಗಿದೆ ಅನ್ನೋ ಒಂದು ವಿಚಾರ ಕೂಡ ಕೇರಳ ಭಾಗದಲ್ಲಿ ಕೂಡ ಒಂದು ರೀತಿ ಮಾಧ್ಯಮದಲ್ಲಿ ಕೂಡ ಪ್ರಸಾರವಾಗ್ತಾ ಇದೆ. ಮತ್ತೆ ಕೇರಳ ಸರ್ಕಾರ ಕೂಡ ಅದಕ್ಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗ್ತಾ ಇದೆ. ಸಹಜವಾಗಿನೇ ಅಂದ್ರೆ ಒಂದು ರಾಜ್ಯದಲ್ಲಿ ನಡೆದಂತ ಈ ಒಂದು ಪ್ರಕರಣ ಆ ಸಂಬಂಧಪಟ್ಟಂತ ಸರ್ಕಾರ ಒಂದು ರೀತಿ ನಿರ್ಧಾರವನ್ನು ವಹಿಸಬೇಕು, ಕ್ರಮವನ್ನು ಕೂಡ ವಹಿಸಬೇಕು. ಆದ್ರೆ ಬೇರೊಂದು ರಾಜ್ಯದಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡುವಂತ ನಿಟ್ಟಿನಲ್ಲಿ ಸಹಜವಾಗಿ ಮಾಡ್ತು ಅಂತಂದ್ರೆ ಅದು ರಾಷ್ಟ್ರೀಯ ಮಟ್ಟದಲ್ಲ, ವಿದೇಶ ಮಟ್ಟದಲ್ಲೂ ಕೂಡ ಒಂದು ರೀತಿ ಅಲ್ಲಿ ಸಂಬಂಧಪಟ್ಟಂತ ಸರ್ಕಾರ ಒಂದು ರೀತಿ ದೊಡ್ಡ ಮಟ್ಟದ ಮುಜುಗರಕ್ಕೆ ಕಾರಣವಾಗುತ್ತೆ. ಹಾಗಾಗಿನೇ ಈಗ ಎಚ್ಚೆತ್ತುಕೊಂಡಿರತಕ್ಕಂತ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಂತಿಮವಾಗಿ ಈ ಒಂದು ಪ್ರಕರಣವನ್ನ ತಾರ್ಕಿಕ ಹಂತಕ್ಕೆ ಕೊಂಡೊಯ್ಯಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿನೇ SIT ಒಂದು ತಂಡವನ್ನ ಒಂದು ವಿಶೇಷವಾಗಿ ರಚನೆಯನ್ನ ಮಾಡಿದೆ. SIT ಅಧಿಕಾರಿಗಳು ಈಗಲಾದ್ರೂ ಕೂಡ SIT ಅಧಿಕಾರಿಗಳು ಯಾವುದೇ ಒಂದು ಒತ್ತಡಕ್ಕೆ ಮಣಿಯದೆ ಅಂತಿಮವಾಗಿ ಇಲ್ಲಿ ವಾಸ್ತವ ಪರಿಸ್ಥಿತಿ ಏನಿದೆ ಅದ್ರ ಬಗ್ಗೆ ಒಂದು ರೀತಿ ಜನರಿಗೆ ಬೆಳಕು ಚೆಲ್ಲುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಬೇಕಾಗುತ್ತೆ. ಹಾಗಾಗಿನೇ ಈಗ SIT ತನಿಖೆಯನ್ನ ರಾಜ್ಯ ಸರ್ಕಾರ ಮಾಡಿದೆ. ನೋಡಬೇಕಾಗುತ್ತೆ SIT ಅಧಿಕಾರಿಗಳು ಯಾವ ರೀತಿಯಂತ ಒಂದು ಮುಂದಿನ ದಿನಗಳಲ್ಲಿ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ತನಿಖೆ ಮಾತ್ರ ಅತ್ಯಂತ ಮಹತ್ವನ ಪಡ್ಕೊಂಡಿರುವಂತದ್ದು. ಇಡೀ ಕರ್ನಾಟಕ, ಇಡೀ ದೇಶದ ಜನರು ಒಂದೇ ಆಗಿತ್ತು ಸೌಜನ್ಯ ಕೊಲೆ ಕೇಸ್ಗೆ ನ್ಯಾಯವನ್ನು ಒದಗಿಸಿಕೊಡಬೇಕು ಅನ್ನುವಂಥದ್ದು. ಮತ್ತೆ ಆ ಭಾಗದಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ಮತ್ತೆ ಕೊಲೆಗಳಾಗ್ತಾ ಇರುವಂತಹ ಸಂದರ್ಭದಲ್ಲಿ ಬರ್ತಕ್ಕಂಥ ರಾಜ್ಯದಲ್ಲಿ ಬರ್ತಕ್ಕಂಥ ಯಾವುದೇ ಸರ್ಕಾರಗಳು ಕೂಡ ಇಲ್ಲ ಒಂದ್ ಕಡೆ ಕ್ರಮವನ್ನು ವಹಿಸ್ತಾ ಇಲ್ಲ, ತನಿಖೆಯನ್ನು ಮಾಡ್ತಾ ಇಲ್ಲ ಅನ್ನೋ ಮಾತುಗಳು ಕೂಡ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇತ್ತು. ಮತ್ತೆ ಅಲ್ಲಿ ಪಾದಯಾತ್ರೆ ಮಾಡುವಂತದ್ದು, ಮತ್ತೆ ಬೇರೆ ಬೇರೆ ರೀತಿಯಿಂದ ಹೋರಾಟವನ್ನು ಮಾಡ್ತಾ ಇರುವಂತದ್ದು, ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಏನೇ ಆದ್ರೂ ಕೂಡ ಧರ್ಮಸ್ಥಳ ವಿಚಾರ ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ಇದ್ರ ಬಗ್ಗೆ ಸಂಬಂಧಪಟ್ಟಂತ ಸರ್ಕಾರ ಕೂಡ ಗಮನವನ್ನು ವಹಿಸ್ತಾ ಇಲ್ಲ ಅನ್ನೋ ಟಿಪ್ಪಣಿಗಳು ಕೂಡ ವ್ಯಕ್ತ ಆಗ್ತಾ ಇತ್ತು. ಅಂತಿಮವಾಗಿ ರಾಜ್ಯ ಸರ್ಕಾರ ಈ ಒಂದು ಕ್ರಮವನ್ನು ವಹಿಸಿರುವಂತದ್ದು ಸಹಜವಾಗಿಯೇ ಈಗ ರಾಜ್ಯದ ಜನರು ಒಂದು ರೀತಿ ಸ್ವಾಗತ ಮಾಡುವಂತಹ ಒಂದು ವಿಚಾರ. ಆದ್ರೆ ನೋಡಬೇಕಾಗುತ್ತೆ ಮುಖ್ಯಮಂತ್ರಿಗಳು ತನಿಖೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಂತ ಒತ್ತಡಕ್ಕೆ ಮಣಿದೆ ಅಧಿಕಾರಿಗಳಿಗೆ ಫುಲ್ ಫ್ರೀಡಮ್ ಅನ್ನು ಕೊಟ್ಟು ಯಾವ ರೀತಿಯಾದ ತನಿಖೆಯನ್ನ ಮಾಡಿಸ್ತಾ ಇರುವಂತದ್ದು. ಆದ್ರೆ ಸದ್ಯಕ್ಕಂತೂ SIT ತನಿಖೆ ಮಾಡುವಂತ ಸಂದರ್ಭದಲ್ಲಿ ಅತ್ಯಂತ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು. ಶರ್ಮಿತಾ, ಥ್ಯಾಂಕ್ ಯು ಕೃಷ್ಣ, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ಧರ್ಮಸ್ಥಳ ಭಾಗದಲ್ಲಿ ಶವಗಳನ್ನು ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊನೆಗೂ ರಾಜ್ಯ ಸರ್ಕಾರ
ಎಸ್ಐಟಿಯನ್ನ ರಚನೆ ಮಾಡಿದೆ. ಧರ್ಮಸ್ಥಳದ ಭಾಗದಲ್ಲಿ ನೂರಾರು ಶವಗಳನ್ನ ನಾನು ಹೂತಿಟ್ಟಿದ್ದೆ ಅಂತ ಹೇಳಿ ಒಬ್ಬ ಅಪರಿಚಿತ ವ್ಯಕ್ತಿ ಕೋರ್ಟಿಗೆ ಬರ್ತಾನೆ, ಸ್ಟೇಟ್ಮೆಂಟ್ ಅನ್ನ ಕೊಡ್ತಾನೆ. ಅದರ ಸಮಗ್ರ ತನಿಖೆಗಾಗಿ ವಿಶೇಷ ತನಿಖಾ ತಂಡವನ್ನ ಇದೀಗ ರಾಜ್ಯ ಸರ್ಕಾರ ರಚನೆ ಮಾಡಿದೆ. ರಾಜ್ಯ ಮಹಿಳಾ ಆಯೋಗನೂ ಕೂಡ ಈ ಬಗ್ಗೆ ಪತ್ರವನ್ನ ಬರೆದಿರುತ್ತೆ. ಸರ್ಕಾರ ಇದನ್ನ ಈಗ ಗಂಭೀರವಾಗಿ ಪರಿಗಣಿಸಿದೆ. ವ್ಯಕ್ತಿಯೊಬ್ಬ ಕೋರ್ಟ್ಗೆ ಬಂದು ತನ್ನ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾನೆ, ತಾನೇ ಖುದ್ದಾಗಿ ನೂರಾರು ಶವಗಳನ್ನ ಹೂತಿಟ್ಟಿದ್ದೀನಿ ಆ ಭಾಗದಲ್ಲಿ. ಇನ್ನೊಂದು ಕಡೆ ವೈದ್ಯಕೀಯ ವಿದ್ಯಾರ್ಥಿನಿ ನಾಪತ್ತೆ ಪ್ರಕರಣನೂ ಕೂಡ ಅವ್ರ ತಾಯಿ ಬಂದು ಅಲ್ಲಿ ಪೊಲೀಸರಿಗೆ ಕಂಪ್ಲೇಂಟ್ ಮಾಡಿರ್ತಾರೆ. ಇನ್ನು 20ಕ್ಕೂ ಹೆಚ್ಚು ವರ್ಷಗಳ ಗಂಭೀರ ಸ್ವರೂಪದ ಪ್ರಕರಣಗಳ ಬಗ್ಗೆ ಮಾಹಿತಿಯನ್ನ ಕೊಡಿ ಅಂತ ಮಹಿಳಾ ಆಯೋಗ ಪೊಲೀಸರ ಮೊರೆ ಹೋಗಿದೆ. ಅಂದ್ರೆ ಆ ಬಗ್ಗೆ ಮನವಿ ಪತ್ರವನ್ನ ನೀಡಲಾಗಿದೆ. ಆ ಭಾಗದಲ್ಲಿ ನಡೆದಿರುವಂತಹ ಕೊಲೆ, ಮಿಸ್ಸಿಂಗ್ ಕೇಸ್ ಇರ್ಬೋದು, ಜೊತೆಗೆ ಅತ್ಯಾಚಾರ ಪ್ರಕರಣ. ಸೊ ಈ ಬಗ್ಗೆ ಮಾಹಿತಿಯನ್ನ ಕೊಡಿ ಅಂತ ಮಹಿಳಾ ಆಯೋಗ ಕೇಳಿತ್ತು. ಸೊ ಈ ಬೆನ್ನಲ್ಲೇ ಈಗ ಎಸ್ಐಟಿ ರಚನೆ ಮಾಡಿದೆ ಸರ್ಕಾರ. ಹಾಗಾದ್ರೆ ಈ ಎಸ್ಐಟಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನಲ್ಲಿ ಯಾವೆಲ್ಲ IPS ಅಧಿಕಾರಿಗಳು ಇದ್ದಾರೆ? ಪ್ರಣವ್ ಮೊಹಂತಿ IPS ಮುಖ್ಯಸ್ಥರು, ಅಂದ್ರೆ ಪೊಲೀಸ್ ಮಹಾನಿರ್ದೇಶಕರು, ಇವರ ನೇತೃತ್ವ ಈ ಎಸ್ಐಟಿಗಿದೆ. ಇನ್ನು ಸದಸ್ಯರು ಅನುಚೇತ್, ಹಾಗೇನೆ ಸೌಮ್ಯಲತಾ ಉಪ ಪೊಲೀಸ್ ಆಯುಕ್ತರು, ಇನ್ನು ಜಿತೇಂದ್ರ ಕುಮಾರ್ ಇವರು ಸದಸ್ಯರು ಈ ಎಸ್ಐಟಿಗೆ. ಇನ್ನು ಜಿತೇಂದ್ರ ಕುಮಾರ್ ಪೊಲೀಸ್ ಅಧೀಕ್ಷಕರಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಧರ್ಮಸ್ಥಳ ಭಾಗದಲ್ಲಿ ಶವಗಳನ್ನು ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ರಚನೆ ಮಾಡಿದೆ ಸರ್ಕಾರ. ಪ್ರಣವ್ ಮೊಹಂತಿ ಅವರ ನೇತೃತ್ವದಲ್ಲಿ ಸದಸ್ಯರನ್ನ ಒಳಗೊಂಡಂತೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನ ರಚನೆ ಮಾಡಲಾಗಿದೆ. ಕೊನೆಗೂ ಸರ್ಕಾರ ಎಸ್ಐಟಿಯನ್ನ ರಚನೆ ಮಾಡಿರೋದ್ರಿಂದ ಸೊ ಇನ್ಮುಂದೆ ತನಿಖೆ ಯಾವ ತರ ನಡೆಯುತ್ತೆ ಅನ್ನುವಂತ ಕುತೂಹಲ ಸಹಜವಾಗಿ ಇದ್ದೇ ಇದೆ. ಬಹು ಚರ್ಚಿತ ವಿಷಯ, ಸಾರ್ವಜನಿಕ ವಲಯದಲ್ಲಿ ಬಹಳಷ್ಟು ಚರ್ಚೆಗಳು ಆಗ್ತಾ ಇತ್ತು. ಎಸ್ಐಟಿ ರಚನೆಯನ್ನ ಸರ್ಕಾರ ಮಾಡಿದೆ, ಒತ್ತಡ ಹೇರಿದವರು ಯಾರು? ಹಾಗಾದ್ರೆ ಒಂದ್ ಕಡೆ ಸಿಎಂ ಹಾಗೆಯೇ ದಕ್ಷಿಣ ಕನ್ನಡ ಎಸ್ಪಿಗೆ ರಾಜ್ಯ ಮಹಿಳಾ ಆಯೋಗ ಈ ಪ್ರಕರಣದ ಗಂಭೀರತೆಯನ್ನು ಅರಿತು ಪತ್ರವನ್ನ ಬರೆದಿರುತ್ತೆ. ರೀಸೆಂಟ್ ಆಗಿ ನಡೆದಿರುವಂತಹ ಬೆಳವಣಿಗೆಯನ್ನ ಗಮನಿಸಿಕೊಂಡು ಹೋಗೋದಾದ್ರೆ ಡಾಕ್ಟರ್ CS ದ್ವಾರಕನಾಥ್ ನೇತೃತ್ವದ ವಕೀಲರ ನಿಯೋಗ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಈ ಪ್ರಕರಣದ ಸತ್ಯಾಸತ್ಯತೆಯನ್ನ ತಿಳಿಯೋದಕ್ಕೆ ಎಸ್ಐಟಿ ರಚನೆ ಮಾಡಬೇಕು ಅಂತ ಹೇಳಿ ಮನವಿಯನ್ನ ಮಾಡಿರ್ತಾರೆ. ಒಂದ್ ಕಡೆ ಮಹಿಳಾ ಆಯೋಗ ಪತ್ರವನ್ನ ಬರೆದಿರುತ್ತೆ, ಇನ್ನೊಂದ್ ಕಡೆ ದ್ವಾರಕನಾಥ್ ನೇತೃತ್ವದ ವಕೀಲರ ನಿಯೋಗ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ತಮ್ಮ ಮನವಿಯನ್ನ ಕೊಟ್ಟಿರ್ತಾರೆ ಎಸ್ಐಟಿ ರಚನೆ ಮಾಡಬೇಕು ಅಂತ ಹೇಳಿ. ಇನ್ನೊಂದ್ ಕಡೆ ನ್ಯಾಯಮೂರ್ತಿಗಳಾಗಿರುವಂತಹ ಗೋಪಾಲ್ ಗೌಡ ನೇತೃತ್ವದ ನಿಯೋಗ ಕೂಡ ಸರ್ಕಾರಕ್ಕೆ ಒತ್ತಡವನ್ನ ಹೇರಿರುತ್ತೆ. ಇನ್ನುಳಿದಂತೆ ನಾವು ನೋಡ್ಕೊಂಡು ಹೋಗೋದಾದ್ರೆ NSUI ಪತ್ರ ಬರೆದು ಒತ್ತಡವನ್ನ ಹೇರಿತ್ತು. ಇವತ್ತು ಬೆಳಿಗ್ಗೆ ತಾನೇ ನ್ಯೂಸ್ 18ನಲ್ಲಿ ನಾವು ಸುದ್ದಿಯನ್ನ ಪ್ರಸಾರ ಮಾಡಿದ್ವಿ. ನಟಿ ರಮ್ಯಾ ಎಕ್ಸ್ ಮೂಲಕ ಸರ್ಕಾರಕ್ಕೆ ಒತ್ತಡವನ್ನ ಹಾಕಿದ್ರು. ನಿಜಕ್ಕೂ ಶಾಕಿಂಗ್ ವಿಷಯ ಇದು. ಪವಿತ್ರ ಸ್ಥಳದಲ್ಲಿ ಈ ರೀತಿಯೆಲ್ಲ ಆಗಿದೆ ಅಂದ್ರೆ ಇಲ್ಲಿ ತನಿಖೆ ಆಗಬೇಕು, ಸತ್ಯ ಹೊರಗಡೆ ಧರ್ಮಸ್ಥಳ ಭಾಗದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟಿದ್ದೀನಿ ಅಂತ ವ್ಯಕ್ತಿಯೊಬ್ಬ ಕೋರ್ಟ್ ಮುಂದೆ ತನ್ನ ಹೇಳಿಕೆಯನ್ನ ಕೊಟ್ಟಿರೋದ್ರಿಂದ ಈ ಆರೋಪ ಪ್ರಕರಣ ಸಂಬಂಧ ಎಸ್ಐಟಿ ರಚನೆ ಮಾಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ಸಾಕಷ್ಟು ಒತ್ತಾಯಗಳು, ಮನವಿಗಳು ಕೇಳಿಬಂದಿತ್ತು. ಫೈನಲಿ ಈ ಪ್ರಕರಣದ ತನಿಖೆಗೆ ರಾಜ್ಯ ಸರ್ಕಾರ ಎಸ್ಐಟಿಯನ್ನ ರಚನೆ ಮಾಡಿದೆ. ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ರಚನೆ ಮಾಡಿದೆ. IPS ಅಧಿಕಾರಿ ಪ್ರಣವ್ ಮೊಹಂತಿ ನೇತೃತ್ವದಲ್ಲಿ ಎಸ್ಐಟಿಯನ್ನ ರಚನೆ ಮಾಡಲಾಗಿದೆ. ಈ ಟೀಮ್ನಲ್ಲಿ ಇದ್ದಾರೆ ಅನುಚೇತ್, ಜಿತೇಂದ್ರ ಕುಮಾರ್, ಸೌಮ್ಯಲತಾ, ಒಟ್ಟು 4 IPS ಅಧಿಕಾರಿಗಳು ಎಸ್ಐಟಿನಲ್ಲಿ ಇದ್ದಾರೆ. ಶೀಘ್ರವೇ ಈ ತಂಡದಿಂದ ತನಿಖೆಯ ಕಾರ್ಯ ಶುರು ಮಾಡಲಾಗುತ್ತೆ. ಧರ್ಮಸ್ಥಳದ ಭಾಗದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟಿದ್ದಾಗಿ ವ್ಯಕ್ತಿಯೊಬ್ಬರು ಕೋರ್ಟ್ನಲ್ಲಿ ಹೇಳಿಕೆಯನ್ನ ದಾಖಲು ಮಾಡಿದ್ದಾರೆ. ಇನ್ನು ಮನುಷ್ಯರೊಬ್ಬರ ತಲೆಬುರುಡೆ ದೊರಕಿದ ಬಗ್ಗೆ ಹಾಗೂ ನಾಪತ್ತೆಯಾದ ವೈದ್ಯಕೀಯ ವಿದ್ಯಾರ್ಥಿನಿಯೊಬ್ಬರ ಕುಟುಂಬದವರ ಹೇಳಿಕೆ ವರದಿ ಪ್ರಸಾರವಾಗಿರುವುದನ್ನ ಆಯೋಗವು ಗಂಭೀರವಾಗಿ ಪರಿಗಣಿಸಿದೆ. ಈ ಮಾಧ್ಯಮ ವರದಿ ಮತ್ತು ಶವಗಳನ್ನ ಹೂತಿರುವ ವ್ಯಕ್ತಿಯ ಹೇಳಿಕೆಯಲ್ಲಿ ಕಳೆದ 20ಕ್ಕೂ ಹೆಚ್ಚು ವರ್ಷಗಳಲ್ಲಿ ಗಂಭೀರವಾದಂತಹ ಸ್ವರೂಪದ ದೌರ್ಜನ್ಯ, ಹತ್ಯೆ, ಅತ್ಯಾಚಾರ, ಅಸ್ವಾಭಾವಿಕವಾದಂತಹ ಸಾವು, ನಾಪತ್ತೆ ಪ್ರಕರಣಗಳು ಹಲವಾರು ಮಹಿಳೆಯರು, ವಿದ್ಯಾರ್ಥಿನಿಯರ ಮೇಲೆ ನಡೆದಿರುವಂತಹ ಬಗ್ಗೆ ತಿಳಿಸಲಾಗಿದೆ. ಹಾಗಾಗಿ ಧರ್ಮಸ್ಥಳದ ವ್ಯಾಪ್ತಿಯಲ್ಲಿ ಕಳೆದ 20 ವರ್ಷಗಳಿಂದ ನಾಪತ್ತೆಯಾಗಿರುವಂತಹ ಮಹಿಳೆಯರು ಹಾಗೂ ವಿದ್ಯಾರ್ಥಿನಿಯರ ಪ್ರಕರಣಗಳು, ಅಸ್ವಾಭಾವಿಕವಾದಂತಹ ಸಾವು, ಕೊಲೆ ಪ್ರಕರಣಗಳು ಮತ್ತು ಅತ್ಯಾಚಾರ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಸಮಗ್ರ ಮತ್ತು ನಿಷ್ಪಕ್ಷಪಾತ ತನಿಖೆಗಾಗಿ ಹಿರಿಯ ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ
ವಿಶೇಷ ತನಿಖಾ ತಂಡ ಅಂದ್ರೆ SIT ರಚಿಸುವಂತೆ ಕೋರಿರುತ್ತಾರೆ. ಇದೇ ಆಧಾರದ ಮೇಲೆ SITಯನ್ನ ರಚನೆ ಮಾಡಲಾಗಿದೆ. ರಾಜ್ಯ ಮಹಿಳಾ ಆಯೋಗರವರ ಪತ್ರದಲ್ಲಿ ಪ್ರಸ್ತಾಪ ಮಾಡಿರುವಂತಹ ಅಂಶಗಳು: ದಕ್ಷಿಣ ಕನ್ನಡ ಜಿಲ್ಲೆ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದಾಖಲಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಮಗ್ರ ತನಿಖೆಯನ್ನ ಕೈಗೊಳ್ಳಲು ಒಂದು ವಿಶೇಷ ತನಿಖಾ ತಂಡ ರಚಿಸೋದು ಸೂಕ್ತ ಅಂತ ಹೇಳಿ ಸರ್ಕಾರ ತೀರ್ಮಾನಿಸಿದೆ ಅಂತ ಹೇಳಿ ಆ ಪತ್ರದಲ್ಲಿ ಸರ್ಕಾರ ಉಲ್ಲೇಖವನ್ನ ಮಾಡಿದೆ. ಕೊನೆಗೂ ಸರ್ಕಾರ ಧರ್ಮಸ್ಥಳದ ಕೇಸ್ಗೆ ಸಂಬಂಧಪಟ್ಟಂತೆ 4 IPS ಅಧಿಕಾರಿಗಳನ್ನ ಒಳಗೊಂಡಂತೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನ ರಚನೆ ಮಾಡಿದೆ. ಪ್ರಣವ್ ಮೊಹಂತಿ ಅವರ ನೇತೃತ್ವದಲ್ಲಿ ಈ ಟೀಮ್ ಈಗ ತನಿಖೆಗೆ ಇಳಿಯುತ್ತೆ. ಅದರಲ್ಲಿ ಅನುಚೇತ್ ಇದ್ದಾರೆ, ಸೌಮ್ಯಲತಾ ಅವರಿದ್ದಾರೆ. ಒಟ್ಟು 4 ಜನ IPS ಅಧಿಕಾರಿಗಳು ಈ SITಲಿದ್ದಾರೆ. ಇನ್ನು ಜಿತೇಂದ್ರ ಕುಮಾರ್ ಅವರು ಕೂಡ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚಿತ ಪ್ರಕರಣ ಇದು. ಇದನ್ನ ಹೈ ಪ್ರೊಫೈಲ್ ಕೇಸ್ ಅಂತ ಪರಿಗಣಿಸಿ ತಕ್ಷಣಕ್ಕೆ ಸರ್ಕಾರ ಮಧ್ಯಪ್ರವೇಶ ಮಾಡಿ ತುರ್ತಾಗಿ ಇನ್ವೆಸ್ಟಿಗೇಷನ್ ಅನ್ನ ನಡೆಸಬೇಕು ಅಂತ ಹೇಳಿ ಒತ್ತಡಗಳು ಈ ಕ್ಷಣಕ್ಕೂ ಕೇಳಿ ಬರ್ತಾ ಇದೆ. ಇನ್ನು ಪ್ರಮುಖವಾಗಿ SIT ರಚನೆಗೆ ಒತ್ತಡ ಹೇರಿದವರು ದ್ವಾರಕಾನಾಥ್ ನೇತೃತ್ವದಲ್ಲಿ ವಕೀಲರ ನಿಯೋಗ ಭೇಟಿ ಮಾಡುತ್ತೆ. ನ್ಯಾಯಮೂರ್ತಿ ಗೋಪಾಲ್ ಗೌಡ ಅವರು ಕೂಡ ಇದೇ ಆಗ್ರಹವನ್ನು ಮಾಡಿರ್ತಾರೆ. ಮತ್ತೆ ಮಹಿಳಾ ಆಯೋಗ ಕೂಡ ಈ ಬಗ್ಗೆ ಪತ್ರವನ್ನ ಬರೆದಿರುತ್ತೆ. ನಟಿ ರಮ್ಯಾ ಅವರು ಕೂಡ ಎಕ್ಸ್ ಮೂಲಕ ಒತ್ತಡವನ್ನ ಹಾಕಿದ್ರು. ಇದೇ ವಿಷಯವಾಗಿ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ, ಈ ಬಗ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ. ಹಾಗೇನೆ ದಕ್ಷಿಣ ಕನ್ನಡದಿಂದ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕಿಶನ್. ಫಸ್ಟ್ SIT ರಚನೆ ವಿಷಯವಾಗಿ ಅಪ್ಡೇಟ್ ತಿಳ್ಕೊಂಬೋಣ. ಕೃಷ್ಣ, SITಯನ್ನ ಫೈನಲಿ ಸರ್ಕಾರ ರಚನೆ ಮಾಡಿದೆ. ಯಾರ ನೇತೃತ್ವದಲ್ಲಿ, ಎಷ್ಟು ಜನ ಇದ್ದಾರೆ, ಮತ್ತೆ ಆ ಪತ್ರದಲ್ಲಿ ಸರ್ಕಾರ ಏನೆಲ್ಲ ಉಲ್ಲೇಖ ಮಾಡಿದೆ? ಕೃಷ್ಣ. ಶರ್ಮಿತಾ, ಸಾಕಷ್ಟು ದಿನಗಳಿಂದ ಕೂಡ ಚರ್ಚೆ ಆಗ್ತಾ ಇತ್ತು. ಧರ್ಮಸ್ಥಳ ಭಾಗದಲ್ಲಿ ಈಗಾಗಲೇ ಇಲ್ಲೊಂದು ಕಡೆ ಮಹಿಳೆಯರ ಊತಿಟ ಪ್ರಕರಣ ಆಗಿರ್ಬೋದು, ಮತ್ತೆ ಮಹಿಳೆಯರ ಅನುಮಾನಾಸ್ಪದ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಈಗ ರಾಜ್ಯ ಸರ್ಕಾರ ಒಂದು ಮಹತ್ವದ ನಿಲುವನ್ನು ತೆಗೆದುಕೊಂಡಿರುವಂತದ್ದು. SIT ತನಿಖೆಯನ್ನು ಮಾಡೋದ್ರ ಮುಖಾಂತರವಾಗಿ ಒಂದು ಶೀಘ್ರದಲ್ಲೇ ವರದಿಯನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಈಗಾಗಲೇ ರಾಜ್ಯ ಸರ್ಕಾರ ಸೂಚನೆಯನ್ನು ಕೊಟ್ಟಿರುವಂತದ್ದು. ಈಗಾಗಲೇ ಮುಖ್ಯವಾಗಿ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ಮಹಿಳಾ ಆಯೋಗ ಕೂಡ ಈಗಾಗಲೇ ಎಲ್ಲೋ ಒಂದ್ ಕಡೆ ಮಧ್ಯಪ್ರವೇಶ ಮಾಡಿತ್ತು. ಮತ್ತೆ ರಾಜ್ಯ ಸರ್ಕಾರ ಕೂಡ ಪತ್ರವನ್ನು ಕೂಡ ಬರೆದಿತ್ತು. ಮತ್ತೆ ಮಹಿಳೆಯರ ಮೇಲೆ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಲ್ಲೋ ಒಂದ್ ಕಡೆ ಒಂದಷ್ಟು ವಿಚಾರಗಳು ಕೂಡ ಕೇಳಿ ಬರ್ತಾ ಇತ್ತು. ಅಂದ್ರೆ ಮಹಿಳೆಯರು ಅನುಮಾನಾಸ್ಪದ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲೋ ಒಂದ್ ಕಡೆ ರಾಜ್ಯ ಸರ್ಕಾರಗಳಾಗಿರ್ಬೋದು ಮತ್ತೆ ಯಾರು ಕೂಡ ಧ್ವನಿಯನ್ನು ಎತ್ತುತ್ತಾ ಇಲ್ಲ ಅನ್ನುವಂಥದ್ದು. ಅಂತಿಮವಾಗಿ ಮುಖ್ಯಮಂತ್ರಿಗಳು ಕೂಡ ಇದ್ರ ಬಗ್ಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಅಂದ್ರೆ ಈಗ SIT ತನಿಖೆ ಮಾಡುವಂತ ನಿಟ್ಟಿನಲ್ಲಿ ಯಾವುದೇ ರೀತಿಯ ಅನಿವಾರ್ಯತೆ ಇಲ್ಲ, ಆದ್ರೆ ಬರ್ತಕ್ಕಂಥ ದಿನಗಳಲ್ಲಿ ಯಾವುದೇ ರೀತಿಯಂತ ಒತ್ತಡಕ್ಕೆ ಮಣಿಯೋದಿಲ್ಲ ಅನ್ನೋ ಸಂದೇಶವನ್ನು ಕೊಟ್ಟಿದ್ರು. ಆದ್ರೀಗ ಅದೇ ರೀತಿಯಾಗಿ ಮುಖ್ಯಮಂತ್ರಿಗಳು ಮಾತನ್ನು ಉಳಿಸಿಕೊಂಡಿದ್ದಾರೆ. ಯಾರ ಮುಲಾಜಿಗೂ ಕೂಡ ಯಾವುದೇ ಒಂದು ಒತ್ತಡಕ್ಕೆ ಮಣಿಯೋದಿಲ್ಲ ಅನ್ನೋ ಸಂದೇಶವನ್ನು ಕೊಡೋದ್ರ ಮುಖಾಂತರವಾಗಿ ಒಂದು ರೀತಿ SIT ಅಧಿಕಾರಿಗಳ ತಂಡ ಅಂದ್ರೆ ಪ್ರಣವ್ ಮೊಹಂತಿ ಅವರ ನೇತೃತ್ವದಲ್ಲಿ ಹಿರಿಯ 4 ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ಈಗಾಗಲೇ SIT ತನಿಖೆಯನ್ನು ರಚನೆಯನ್ನು ಮಾಡಿರುವಂತದ್ದು. ಆ ಒಂದು ತನಿಖೆ ತಂಡ ಅಲ್ಲಿ ಸ್ಥಳಕ್ಕೆ ಭೇಟಿಯನ್ನು ಕೊಡುವಂತದ್ದು, ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಪ್ರಕರಣ ದಾಖಲಾಗಿದೆ, ಪ್ರಕರಣದಲ್ಲಿ ಏನೆಲ್ಲ ವಿಚಾರಣೆ ಆಗಿದೆ, ಮತ್ತೆ ಪೊಲೀಸ್ ಅಧಿಕಾರಿಗಳು ಯಾವ ರೀತಿ ತನಿಖೆಯನ್ನು ಮಾಡ್ತಿದ್ದಾರೆ ಧರ್ಮಸ್ಥಳ ಭಾಗದಲ್ಲಿ, ಅದ್ರ ಬಗ್ಗೆ ಒಂದಷ್ಟು ವಿವರವನ್ನು ತೆಗೆದುಕೊಂಡು ಅಂತಿಮವಾಗಿ ಆ ಒಂದು ವರದಿಯನ್ನ ತನಿಖೆಯನ್ನ ಮಾಡೋದ್ರ ಮುಖಾಂತರವಾಗಿ ಅಂತಿಮವಾಗಿ ಬೆಂಗಳೂರು ಪೊಲೀಸ್ ಕಮಿಷನರ್ ಏನಿದ್ದಾರೆ ಅಂದ್ರೆ ಸೀಮಂತ್ ಸಿಂಗ್ ಅವರ ಜೊತೆಗೆ ಸಂಪರ್ಕದಲ್ಲಿದ್ದುಕೊಂಡು ಏನಿದ್ರು ಕೂಡ ಅವರಿಗೆ ವರದಿಯನ್ನ ಕೊಡಬೇಕು ಅನ್ನೋ ಸೂಚನೆಯನ್ನ ರಾಜ್ಯ ಸರ್ಕಾರ ಮೆನ್ಷನ್ ಅನ್ನು ಮಾಡಿರುವಂತದ್ದು. ಇಷ್ಟು ದಿನಗಳ ಕಾಲ ಯಾವುದೇ ಒಂದು ಗಡುವನ್ನ ರಾಜ್ಯ ಸರ್ಕಾರ ಕೊಟ್ಟಿಲ್ಲ. ಯಾಕಂದ್ರೆ ಈ ಒಂದು ಪ್ರಕರಣ ಸಂಪೂರ್ಣವಾಗಿ ಹಳೆಯ ಪ್ರಕರಣ ಆಗಿರೋದ್ರಿಂದಾಗಿ ಅಲ್ಲಿ ಸಾಕಷ್ಟು ಮಹಿಳೆಯರು ಸಾವನ್ನಪ್ಪಿದ್ದಾರೆ, ಮತ್ತೆ ದೌರ್ಜನ್ಯ ಆಗಿದೆ, ಮತ್ತೆ ಊತಿಟ್ಟಿದ ಒಂದು ಪ್ರಕರಣಗಳು ಅನ್ನೋದ್ರ ಬಗ್ಗೆ ಕೂಡ ಹೇಳಲಾಗ್ತಾ ಇದೆ. ಹಾಗಾಗೇನೆ ಒಂದು ಪ್ರಕರಣಕ್ಕೆ ಒಂದು ರೀತಿ ಇಂತಿಷ್ಟು ಗಡುವನ್ನ ಕೊಡದೇನೆ ರಾಜ್ಯ ಸರ್ಕಾರ ತನಿಖೆಯನ್ನ ಮಾಡಿ ಅಂತಿಮವಾಗಿ ಏನೇ ತನಿಖೆಗೆ ಒಂದಷ್ಟು ಅನುಮಾನಗಳಿದ್ರು ಕೂಡ ಅದ್ರ ಬಗ್ಗೆ ಸೀಮಂತ್ ಸಿಂಗ್ ಜೊತೆ ಚರ್ಚೆ ಮಾಡಿ ತನಿಖೆಯನ್ನ ಮಾಡಿ ಅನ್ನೋ ಒಂದು ಸೂಚನೆಯನ್ನು ರಾಜ್ಯ ಸರ್ಕಾರ ಕೊಟ್ಟಿರುವಂತದ್ದು. ರಾಜ್ಯ ಸರ್ಕಾರ ಆದೇಶ ಆದ ಕೂಡಲೇ ಈಗ SIT ತನಿಖೆ ಕೂಡ ಈಗ ತನಿಖೆ ಮಾಡುವಂತ ನಿಟ್ಟಿನಲ್ಲಿ ಕೂಡ ತನಿಖೆ ತಂಡ ಆಗಿರುವಂತದ್ದು. ಎಲ್ಲೋ ಒಂದ್ ಕಡೆ ಒಂದು ರೀತಿ ಒತ್ತಡಕ್ಕೆ ಮಣಿದು ರಾಜ್ಯ ಸರ್ಕಾರ ಈ ಒಂದು ತೀರ್ಮಾನ ಮಾಡಿದೆ ಎಂದು ಕೂಡ ಹೇಳಲಾಗ್ತಾ ಇದೆ. ಯಾಕಂದ್ರೆ ಈ ಒಂದು ಪ್ರಕರಣ ಕೇವಲವಾಗಿ ರಾಜ್ಯ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರಲಿಲ್ಲ, ಬದಲಾಗಿ ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಚರ್ಚೆ ಆಗ್ತಾ ಇತ್ತು. ಮತ್ತೆ ಕೇರಳ ಭಾಗದ ಸಂಸದರೊಬ್ಬರು ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರಿಗೂ ಕೂಡ ಪತ್ರವನ್ನು ಬರೆದಿದ್ರು. ಪತ್ರ ಬರೆಯೋದ್ರ ಮುಖಾಂತರವಾಗಿ ಎಲ್ಲ ಒಂದ್ ಕಡೆ ತನಿಖೆಯನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಕೂಡ ಮಧ್ಯಪ್ರವೇಶ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಆಗ್ರಹವನ್ನು ಕೂಡ ಮಾಡಿದ್ರು. ಇದು ಎಲ್ಲ ಒಂದ್ ಕಡೆ ಕರ್ನಾಟಕದ ವಿಚಾರ ರಾಷ್ಟ್ರೀಯ ಮಟ್ಟದಲ್ಲಿ ವಿದೇಶದ ಮಟ್ಟದಲ್ಲೂ ಕೂಡ ಚರ್ಚೆ ಆಗ್ತಾ ಇತ್ತು. ಹಾಗಾಗಿನೇ ಒಂದು ರೀತಿ ಇದನ್ನ ಡ್ಯಾಮೇಜ್ ಕಂಟ್ರೋಲ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಪ್ರಕರಣಕ್ಕೆ ಒಂದು ಫುಲ್ ಸ್ಟಾಪ್ ಹಾಕಬೇಕು, ಮತ್ತೆ ಒಂದಷ್ಟು ಅನುಮಾನಗಳು ಮತ್ತೆ ಗೊಂದಲಗಳು ಏನಿದಾವೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಉತ್ತರವನ್ನು ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ SITಯ ತಂಡವನ್ನ ರಾಜ್ಯ ಸರ್ಕಾರ ಈಗಾಗಲೇ ಮಾಡಿರುವಂತದ್ದು. ನೋಡಬೇಕಾಗುತ್ತೆ SIT ತಂಡ ಯಾವ ರೀತಿಯಾಗಿ ತನಿಖೆಯನ್ನ ಮಾಡುತ್ತೆ. ಕೃಷ್ಣ, ಪ್ಲೀಸ್ ಬಿ ಆನ್ಲೈನ್.
ಇನ್ನು ಧರ್ಮಸ್ಥಳ ಭಾಗದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಫೈನಲಿ ರಾಜ್ಯ ಸರ್ಕಾರ ಎಸ್ಐಟಿಯನ್ನ ರಚನೆ ಮಾಡಿದೆ. ಪ್ರಣವ್ ಮೊಹಾಂತಿ ನೇತೃತ್ವದಲ್ಲಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನ ರಾಜ್ಯ ಸರ್ಕಾರ ರಚನೆ ಮಾಡಿದೆ. ಇದರೆಲ್ಲ ಸುದ್ದಿಗಳಂತೆ ನಿಷ್ಪಕ್ಷಪಾತವಾಗಿ ಈ ಬಗ್ಗೆ ವರದಿಯನ್ನ ಮಾಡಲಾಗಿತ್ತು. ಇದನ್ನ ವರದಿ ಮಾಡಿದಂತ ಏಕೈಕ ಕನ್ನಡದ ಚಾನೆಲ್ ಅಂದ್ರೆ ಅದು ನಿಮ್ಮ ನ್ಯೂಸ್ 18 ಕನ್ನಡ. ಎಲ್ರಿಗಿಂತ ಮೊದಲು ಈ ಬಗ್ಗೆ ವರದಿಯನ್ನ ಪ್ರಸಾರ ಮಾಡಿದ್ದೆ ನ್ಯೂಸ್ 18 ಕನ್ನಡದಲ್ಲಿ. ವಿಶ್ವಾಸಾರ್ಹ ಕನ್ನಡದ ಸುದ್ದಿವಾಹಿನಿ ನಿಮ್ಮ ನ್ಯೂಸ್ 18 ಕನ್ನಡ. ಇತರೆಲ್ಲ ಸುದ್ದಿಗಳಂತೆ ಈ ಬಗ್ಗೆನೂ ಕೂಡ ನಿಷ್ಪಕ್ಷಪಾತವಾಗಿ ವರದಿಯನ್ನ ನಾವು ಮಾಡಿದ್ವಿ, ನಿರ್ಭೀತವಾಗಿ ವರದಿಯನ್ನ ನ್ಯೂಸ್ 18 ಕನ್ನಡದಲ್ಲಿ ನಾವು ಮಾಡಿದ್ವಿ. ಸಾಮಾಜಿಕ ಜಾಲತಾಣದಲ್ಲಿ ಜನ ಈ ಬಗ್ಗೆ ಪ್ರಶ್ನೆಯನ್ನ ಮಾಡ್ತಾ ಇದ್ರು. ನ್ಯೂಸ್ ಚಾನೆಲ್ಗಳಲ್ಲಿ ಯಾಕೆ ಈ ಬಗ್ಗೆ ದನಿ ಎತ್ತುತ್ತಾ ಇಲ್ಲ, ಸುದ್ದಿಯನ್ನ ಯಾಕೆ ಪ್ರಸಾರ ಮಾಡ್ತಾ ಇಲ್ಲ, ಬೇರೆ ಸುದ್ದಿ ಎಲ್ಲ ಪ್ರಸಾರ ಮಾಡ್ತೀರಾ, ಈ ಸುದ್ದಿಯನ್ನ ಪರ್ಟಿಕ್ಯುಲರ್ ಆಗಿ ಯಾಕೆ ಪ್ರಸಾರ ಮಾಡ್ತಾ ಇಲ್ಲ, ನಿಮ್ಮ ಮೇಲೆ ಯಾರ್ದಾದ್ರೂ ಒತ್ತಡ ಇದೆಯಾ, ಪ್ರಭಾವ ಇದೆಯಾ ಅಂತೆಲ್ಲ ಪ್ರಶ್ನೆಗಳನ್ನ ಮಾಡ್ತಾ ಇದ್ರು. ಆದ್ರೆ ನಿಮ್ಮ ನ್ಯೂಸ್ 18 ಕನ್ನಡ ಇತರೆ ಸುದ್ದಿಗಳಂತೆ ನಿಷ್ಪಕ್ಷಪಾತ ವರದಿಯನ್ನ ನಿರ್ಭೀತಿಯಿಂದ ಪ್ರಸಾರ ಮಾಡಿದಂತ ಮೊಟ್ಟ ಮೊದಲ ಚಾನೆಲ್ ಈ ಪ್ರಕರಣದ ಕುರಿತಂತೆ. ಇದೇ ವಿಷಯವಾಗಿ ದಕ್ಷಿಣ ಕನ್ನಡ ಭಾಗದಲ್ಲಿ ಏನೆಲ್ಲ ಬೆಳವಣಿಗೆಗಳು ಸದ್ಯಕ್ಕೆ ನಡೀತಾ ಇದೆ, ಎಸ್ಐಟಿ ರಚನೆ ಆದ್ಮೇಲೆ ಈ ಕುರಿತಂತೆ ಮಾಹಿತಿಯನ್ನ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ರು ನಮ್ಮ ರಿಪೋರ್ಟರ್ ಕಿಶನ್. ನಾನು ಆಗ್ಲೇ ಹೇಳ್ತಾ ಇದ್ದೆ, ಸೋಷಿಯಲ್ ಮೀಡಿಯಾದಲ್ಲಿ ಈ ಧರ್ಮಸ್ಥಳ ಪ್ರಕರಣ ಕುರಿತಂತೆ ಜನ ತುಂಬಾ ಪ್ರಶ್ನೆಗಳನ್ನ ನ್ಯೂಸ್ ಚಾನೆಲ್ ಅವರಿಗೆ ಎಸ್ಪೆಷಲಿ ಮಾಡ್ತಾ ಇದ್ರು. ಯಾಕೆ ಬೇರೆ ಸುದ್ದಿಗಳಂತೆ ಈ ಬಗ್ಗೆ ನೀವು ದನಿ ಎತ್ತಲ್ಲ, ನಿಮ್ಮ ಮೇಲೆ ಪ್ರಭಾವ ಇದೆಯಾ, ಒತ್ತಡ ಇದೆಯಾ ಅಥವಾ ಹೆದರಿಕೆ ಇದೆಯಾ ಅಂತ ಕೇಳ್ತಾ ಇದ್ರು. ಅದೆಲ್ಲವನ್ನು ಮೀರಿ ನಿಷ್ಪಕ್ಷಪಾತವಾಗಿ ನಿರ್ಭೀತಿಯಿಂದ ಮೊದಲು ನಾವು ಈ ಸುದ್ದಿಯನ್ನ ಪ್ರಸಾರ ಮಾಡ್ತೀವಿ, ಅದಾದ್ಮೇಲೆ ಸಾಕಷ್ಟು ಬೆಳವಣಿಗೆ ಆಗುತ್ತೆ. ಈಗ ಎಸ್ಐಟಿ ರಚನೆ ತನಕ ಬಂದು ನಿಂತಿದೆ, ಮುಂದೆ ತನಿಖೆ ಯಾವ ತರ ಸಾಗುತ್ತೆ ಅದನ್ನು ಕೂಡ ನಾವು ಫಾಲೋ ಅಪ್ ಮಾಡ್ತೀವಿ. ಈಗ ಎಸ್ಐಟಿ ರಚನೆ ಆದ್ಮೇಲೆ ಆ ಭಾಗದಲ್ಲಿ ಏನೆಲ್ಲ ಬೆಳವಣಿಗೆಗಳು ಸದ್ಯಕ್ಕೆ ಆಗ್ತಾ ಇದೆ ಕಿಶನ್? ಶರ್ಮಿತಾ, ಇಡೀ ರಾಜ್ಯದಲ್ಲಿರುವಂತೆ ಅತಿ ಹೆಚ್ಚು ಕುತೂಹಲ ಇರುವಂತದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಜನರಿಗೆ. ಯಾಕಂದ್ರೆ ಈ ಬಗ್ಗೆ ಕಳೆದ 10-12 ವರ್ಷಗಳಿಂದ ಇಲ್ಲಿನ ಜನ ಪರ ವಿರೋಧದ ಅಭಿಪ್ರಾಯಗಳನ್ನ ಕೇಳ್ತಾ ಇದ್ರು. ಆದ್ರೆ ಇದಕ್ಕೆ ತಾರ್ಕಿಕವಾಗಿ ಅಂತ್ಯ ಯಾವಾಗ ಎಂಬ ಪ್ರಶ್ನೆಯನ್ನು ಇಲ್ಲಿನ ಜನಸಾಮಾನ್ಯ ಮಾಡ್ತಾ ಇದ್ರು. ಸದ್ಯ ಎಲ್ಲ ಪ್ರಶ್ನೆಗಳಿಗೆ ಈಗ ಉತ್ತರ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ರಾಜ್ಯ ಸರ್ಕಾರ ಈಗ SITಯನ್ನ ನೇತೃತ್ವವನ್ನ ಮಾಡಿರುವಂತದ್ದು. ಈ ತನಿಖೆಯ ಉದ್ದೇಶ ಬಹಳಷ್ಟು ಸ್ಪಷ್ಟವಾಗಿದೆ ಮತ್ತು ನಿಷ್ಪಕ್ಷಪಾತವಾಗಿ ತನಿಖೆಯನ್ನ ಮಾಡಬೇಕೆಂಬ ಆಗ್ರಹವನ್ನ ಜನಸಾಮಾನ್ಯ ಇವತ್ತು ಕೂಡ ಮಾಡ್ತಾ ಇದ್ದಾನೆ. ಯಾಕಂದ್ರೆ ಕಳೆದ ಇಷ್ಟು ವರ್ಷಗಳಿಂದ ಇಲ್ಲಿನ ಜನ ಗಮನಿಸ್ತಾ ಇದ್ದಾರೆ. ಯಾಕಂದ್ರೆ ಧರ್ಮಸ್ಥಳ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಸುಮಾರು ಅಸಹಜ ಪ್ರಕರಣಗಳು ಕೂಡ ಆಗಿದೆ. ಹಾಗಾಗಿ 20 ವರ್ಷಗಳಿಂದ ದಾಖಲಾದಂತಹ ಎಲ್ಲ ಅಸಹಜ ಸಾವುಗಳ ಪ್ರಕರಣವನ್ನ ತನಿಖೆ ಮಾಡ್ಬೇಕಂತ ಹೇಳಿ ಈಗ SITಗೆ ಒಪ್ಪಿಸಿರುವಂತದ್ದು. ಈ ನಿಟ್ಟಿನಲ್ಲಿ ಇಲ್ಲಿನ ಜನರು ಒಂದು ವಿಶ್ವಾಸದಲ್ಲಿದ್ದಾರೆ, ಇಂತಹ ಚರ್ಚೆಗಳಿಗೆ ಇನ್ನಾದ್ರೂ ಫುಲ್ ಸ್ಟಾಪ್ ಸಿಗಬಹುದು ಅಂತ ಹೇಳಿ. ಯಾಕಂದ್ರೆ ಪರ ವಿರೋಧ ಚರ್ಚೆಗಳು ಸಾಕಷ್ಟು ಆದ್ರೂ ಕೂಡ ಕಾನೂನಿನ ಆಯಾಮದಲ್ಲಿ ಆ ಚರ್ಚೆಗಳು ಮುಂದೆ ಹೋಗ್ತಾ ಇರಲಿಲ್ಲ. ಇತ್ತೀಚೆಗೆ ಕಳೆದ 2-3 ವಾರಗಳ ಹಿಂದೆ ಒಬ್ಬ ಅನಾಮಿಕ ವ್ಯಕ್ತಿ ಬೆಳ್ತಂಗಡಿ ಕೋರ್ಟಿಗೆ ಬಂದು ತನ್ನ ಹೇಳಿಕೆಯನ್ನ ದಾಖಲು ಮಾಡಿದ್ರು ಕೂಡ ಇಂತಹ ಗಂಭೀರ ಪ್ರಕರಣ ಟೇಕ್ ಆಫ್ ಆಗಿರಲಿಲ್ಲ ಮತ್ತು ಪೊಲೀಸರು ಕೂಡ ಯಾವುದೇ ರೀತಿಯಾಗಿ ಈ ಪ್ರಕರಣದ ಬಗ್ಗೆ ಪ್ರಗತಿಯನ್ನ ತೋರಿಸ್ತಾ ಇರಲಿಲ್ಲ ಮತ್ತು ಪೊಲೀಸರು ಮತ್ತು ವಕೀಲರ ನಡುವೆ ಒಂದು ರೀತಿಯಾಗಿ ಸಂವಹನ ಇಮೇಲ್ ಮೂಲಕವಾಗಿ ಮಾತ್ರ ಆಗ್ತಿತ್ತು ಹೊರತಾಗಿ ಬಹಿರಂಗವಾಗಿ ಮಾಧ್ಯಮಗಳಿಗೂ ಗೊತ್ತಾಗ್ತಾ ಇರಲಿಲ್ಲ. ಹಾಗಾಗಿ ಈ ಪ್ರಕರಣದ ಉದ್ದೇಶ ಮತ್ತು ಇಂಥ ಒಂದು ಗಂಭೀರ ಪ್ರಕರಣವನ್ನು ಆಧರಿಸಿ ಆಗ್ತಾ ಇರುವಂತಹ ತನಿಖೆಯ ಬೆಳವಣಿಗೆ ಬಗ್ಗೆ ಯಾವುದೇ ರೀತಿಯಾಗಿ ಮಾಹಿತಿಗಳು ಹೊರಗೆ ಬರ್ತಾ ಇರಲಿಲ್ಲ. ಹಾಗಾಗಿ ಇಂಥ ಡಿಲೇ ಪ್ರೊಸೀಜರ್ ಏನಿದೆ ಅದು ನೈಜ ಆರೋಪಿಗಳನ್ನ ಮರೆಮಾಚೋಕೆ, ನೈಜ ಆರೋಪಿಗಳು ಪರಾರಿಯಾಗೋಕೆ ಎಲ್ಲೋ ಒಂದ್ ಕಡೆ ಸಹಕಾರಿ ಆಗುತ್ತೆಂಬ ಭರವಸೆ ಎಂಬ ವಿಶ್ವಾಸದಲ್ಲಿ ಕೂಡ ಇಲ್ಲಿನ ಇವರಿದ್ರು. ಆದ್ರೆ ಇದೀಗ ಇಲ್ಲಿನ ಜನರ ನಿರೀಕ್ಷೆ ಅಂತೆ SIT ತನಿಖೆಯನ್ನು ಕೊಟ್ಟಿರುವಂತದ್ದು. ಹಾಗಾಗಿ ಹೋರಾಟಗಾರರಿಗೂ ಒಂದು ರೀತಿಯಾಗಿ ನೈತಿಕ ಬಲ ತುಂಬಿದೆ ಅಂತ ಹೇಳ್ಬೋದು. ಮತ್ತು ಅನನ್ಯ ಭಟ್ ಸೇರಿದಂತೆ ಹಲವು ವಕೀಲರು ಇದರ ಹಿಂದೆ ಇದ್ರು. ಯಾಕಂದ್ರೆ ಈ ಅನಾಮಿಕ ವ್ಯಕ್ತಿಯನ್ನ ಕೋರ್ಟಿಗೆ ತಂದೊಪ್ಪಿಸಿದಾಗ ಲಾಯರ್ ಕೂಡ ಹೇಳಿದ್ದಿಷ್ಟೇ, ಮುಂದೆ ಕಾನೂನಿನಲ್ಲಿ ಇದಕ್ಕೆ ಹೋರಾಟ ಸಿಗುತ್ತೆ ಎಂಬ ಭರವಸೆಯನ್ನು ಕೂಡ ಹೇಳಿದ್ರು. ಇದೀಗ ಅವರ ಭರವಸೆಯಂತೆ ಸರ್ಕಾರ SITಗೆ ಕೊಟ್ಟಿದೆ. ಇನ್ನು 3-4 ದಿನದ ಒಳಗೆ ಈ ಪ್ರಕರಣ ಟೇಕ್ ಆಫ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಮತ್ತು ಈ ಪ್ರಕರಣದ ಕುರಿತಂತೆ ಉನ್ನತ ಮಟ್ಟದ ತನಿಖಾಧಿಕಾರಿಗಳು ಧರ್ಮಸ್ಥಳ ಸ್ಟೇಷನ್ಗೆ ಬಂದು ಈ ಬಗ್ಗೆ ವಿವರವನ್ನ ಪಡೆದುಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾಕೆಂದ್ರೆ ಇಲ್ಲಿನ ಜನಸಾಮಾನ್ಯರು ಎತ್ತಾ ಇರುವಂತಹ ಒಂದು ಪ್ರಶ್ನೆ ಇತ್ತು, ಒಬ್ಬ ಅನಾಮಿಕ ವ್ಯಕ್ತಿ ಬೆಳ್ತಂಗಡಿ ಕೋರ್ಟಿಗೆ ಬಂದು ಹಾಜರಾಗಿ ತನಗೀಗ ಪಾಪ ಪ್ರಜ್ಞೆ ಕಾಡ್ತಾ ಇದೆ, ನಾನು ಇಷ್ಟು ವರ್ಷಗಳಲ್ಲಿ ಹೂತಿಟ್ಟಂತಹ ಹೆಣಗಳ ಕಳೆಬರವನ್ನ ತೆಗೀತೇನೆಂಬ ಅಷ್ಟು ಧೈರ್ಯವಾಗಿ ಹೇಳಿದ್ರು ಕೂಡ ಪೊಲೀಸರು ಯಾಕೆ ಮುಂದೆ ಹೋಗ್ತಾ ಇಲ್ಲ, ಪೊಲೀಸರನ್ನ
ಅಡ್ಡಿ ಮಾಡ್ತಾ ಇದ್ದಂತಹ ಕೈ ಯಾವುದು ಎಂಬ ಪ್ರಶ್ನೆಯನ್ನ ಜನಸಾಮಾನ್ಯ ಎತ್ತಾ ಇದ್ರು. ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ಈ ಬಗ್ಗೆ ಚರ್ಚೆಗಳು ಕೂಡ ಆಗ್ತಾ ಇತ್ತು. ಪೊಲೀಸರಿಗೆ ಯಾರ ಒತ್ತಡ ಇರ್ಬೋದು, ಸರ್ಕಾರ ಯಾಕೆ ಇದ್ರ ಬಗ್ಗೆ ಮಣಿತಾ ಇಲ್ಲ ಎಂಬುದರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳನ್ನ ಜನ ಕೇಳ್ತಾ ಇದ್ರು. ಎಲ್ಲ ಪ್ರಶ್ನೆಗಳಿಗೆ ಈಗ ಉತ್ತರ ಸಿಕ್ಕಿದೆ. ಜನರ ನಿರೀಕ್ಷೆಯಂತೆ SIT ಫಾರ್ಮ್ ಆಗಿದೆ. ಹಾಗಾಗಿ SITಯ ಉನ್ನತ ಮಟ್ಟದ ಅಧಿಕಾರಿಗಳು ಧರ್ಮಸ್ಥಳಕ್ಕೆ ಬಂದು ಇಲ್ಲಿಂದ ಹಲವು ಮಹತ್ವದ ಮಾಹಿತಿಗಳನ್ನ ಪಡೆದುಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ. ಇದರ ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಅರುಣ್ ಕುಮಾರ್ ಅವರ ನೆರವನ್ನ ಪಡೆಯುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ಈಗಾಗಲೇ ಸರ್ಕಾರ ಕೊಟ್ಟಿರುವಂತಹ ನಿರ್ದೇಶನದಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿಗಳ ಸಂಪನ್ಮೂಲವನ್ನ ಕೂಡ ಬಳಸ್ಕೊಳ್ಬಹುದು ಅಂತ ಅಧಿಕಾರವನ್ನ SITಗೆ ಕೊಟ್ಟಿರುವಂತದ್ದು. ಈ ನಿಟ್ಟಿನಲ್ಲಿ ಎಲ್ಲ ದಕ್ಷ ಅಧಿಕಾರಿಗಳು ಸೇರಿದಂತೆ ಎಲ್ಲ ಅಧಿಕಾರಿಗಳ ತಂಡ ಈ ಬಗ್ಗೆ ಒಂದು ಪ್ರಾಮಾಣಿಕ ಪ್ರಯತ್ನ ಪಟ್ಟರೆ ಜನರ ಇಷ್ಟು ವರ್ಷದಲ್ಲಿರುವಂತಹ ಗೊಂದಲ ನೆರವೇರುವಂತಹ ಸಾಧ್ಯತೆಗಳು ಕೂಡ ಇದೆ. ಧರ್ಮಸ್ಥಳ ಠಾಣೆಯಲ್ಲಿ ಕಳೆದ 20 ವರ್ಷಗಳಿಂದ ದಾಖಲಾದಂತಹ ಇಂತಹ ಅಸಹಜ ಸಾವುಗಳ ಪ್ರಕರಣದ ತಾರ್ಕಿಕ ಅಂತ್ಯ ಇನ್ನಾದ್ರೂ ಸಿಗುತ್ತೆ ಎಂಬ ಯಕ್ಷ ಪ್ರಶ್ನೆ ಜನರಲ್ಲಿರುವಂತದ್ದು. ಶರ್ಮಿತಾ, ಖಂಡಿತ ನಾವು ಫಾಲೋ ಅಪ್ ಮಾಡೋಣ. ಯಾಕಂದ್ರೆ ಈ ಸುದ್ದಿಯನ್ನ ಮೊದಲು ಪ್ರಸಾರ ಮಾಡಿದ್ದೆ ನಿಮ್ಮ ನ್ಯೂಸ್ 18 ಕನ್ನಡ. ಇದರ ಫಾಲೋ ಅಪ್ ಅನ್ನ ಕೂಡ ಖಂಡಿತ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಥ್ಯಾಂಕ್ ಯು ಸೋ ಮಚ್ ಕೃಷ್ಣ, ಹಾಗೇನೆ ಥ್ಯಾಂಕ್ ಯು ಸೋ ಮಚ್ ಕಿಶನ್, ತಮ್ಮೆಲ್ಲ ಇನ್ಫಾರ್ಮೇಶನ್